ಪರಮೇಶ್ವರನನ್ನು ಶ್ರೀಮಾನ್ ಲಕ್ಷ್ಮೀನಾರಾಯಣನು ಸತ್ರ ಪೂಜೆಗೆ ಕರೆದುಕೊಂಡು ಹೋಗುವಾಗ ದಾರಿಯಲ್ಲಿ ಅಹಂಕಾರದಿಂದ ಮೆರೆಯುತ್ತಿದ್ದ ಭೃಗುವನ್ನು ಸಂಧಿಸಿ ಅವನ ಕಾಲಿನಲ್ಲಿ ಮೆರೆಯುತ್ತಿದ್ದ ಕಣ್ಣನ್ನು ಕಿತ್ತು ಶರವಣದ ಹೊರಟಿರುವರು. ಇತ್ತ ದೇವತೆಗಳೆಲ್ಲರೂ ಗಂಗಾ ತೀರದಲ್ಲಿ ಪರಮೇಶ್ವರನಿಗೆ ಅಗ್ರ ಪೂಜೆಯನ್ನು ಕೊಡಬೇಕೆಂದು ಹಣಿ ಮಾಡುತ್ತಿರುವರು. ಅಲ್ಲಿಗೆ ದಕ್ಷ ಬ್ರಹ್ಮನು ಬರಲು ಅಧಿಕಾರ ಉಂಟು. ಪರಶಿವನಿಗೆ ಅಗ್ರ ಪೂಜೆಯನ್ನು ಕೊಟ್ಟರೆ ದಕ್ಷ ಬ್ರಹ್ಮನಿಗೆ ಅಸಮಾಧಾನವಾದರೂ ಆಗಬಹುದು. ಇರಲಿ, ನಾನೀಗಲೇ ಹೋಗಿ ಮುಂದಾಗುವ ವಿಚಿತ್ರವನ್ನು ನೋಡುವೆನು. ಮಹಾದೇವ ಮಹಾದೇವ ಶಂಭೋ ಮಹಾದೇವ. ಶಿವ ಓಂ ಶಿವ ಓಂ. ಶಿವಭಕ್ತ ಶಿಖಾಮಣಿ ದದಿಚಿ ದೇವ, ಸುಖವಾಗಿ ಬಾಳು. ಪರಮೇಶ್ವರನ ಭಕ್ತಿ ರಾಜ್ಯದಲ್ಲಿ ಕೋಟದೈವ ಬ್ರಹ್ಮಾಂಡವನ್ನು ಒಳಗೊಂಡಿರುವ ಚಿದದ್ರೂಪಿಯಾದ ಆ ಪರಮೇಶ್ವರ ನಾಮಾಮೃತವು ನನ್ನ ಶರೀರ ಮಧ್ಯದಲ್ಲಿರುವಾಗ ಸುಖವಲ್ಲದೆ ಮತ್ತೇನು ಗುರುದೇವ? ಎಲ್ಲ ಶಿವಭಕ್ತನೇ, ಆ ಪರಮೇಶ್ವರನ ಶಿವನಿಲ್ಲದೆ ಆ ಪರಮೇಶ್ವರನ ಭಕ್ತರುಗಳಲ್ಲಿ ನೀನಲ್ಲದೆ ಬದಲಿಗನು, ನೀನಿಲ್ಲದೆ ಶಿವನಿಲ್ಲ, ಶಿವನಿಲ್ಲದೆ ನೀನಿಲ್ಲ. ಆ ಪರಮಾತ್ಮನ ಆತ್ಮ ಸ್ವರೂಪವೇ ನೀನಾಗಿರುವಾಗ ನಿನ್ನ ಭಾಗ್ಯವನ್ನು ಏನೆಂದು ಹೇಳಲಿ? ಹಾಗಿರಲಿ, ನೀವೆಲ್ಲಿಗೆ ಹೋಗುತ್ತಿರುವಿರಿ? ದೇವಶ್ರೀ ಸೂರ್ಯಾಸ್ತಮಯವಾಗುತ್ತಿದ್ದಂತೆ ಅನೇಕ ಪಕ್ಷಿಗಳು ಒಂದು ವಿಶಾಲವಾದ ಮರವನ್ನು ಆಶ್ರಯಿಸಿ ಬೆಳಗಾಕುತ್ತಲೇ ಚೆದರಿ ಹೋಗುವ ಹಾಗೆ ಈ ಸುರಭೂಮಿಯ ದೇವತೆಗಳು ತಮ್ಮ ತಮ್ಮ ಜನ್ಮಶಾಂತಿಗಾಗಿ ಆ ಪರಮೇಶ್ವರನೆಂಬ ವಿಶಾಲವಾದ ವೃಕ್ಷವನ್ನು ಆಶ್ರಯಿಸಲು ಈಗಾಗಲೇ ಶ್ರವಣ ತೀರದಲ್ಲಿ ಬಂದು ಸೇರುತ್ತಿರುವರು. ಆದ್ದರಿಂದ ನಾನು ಈಗ ಶ್ರವಣ ತೀರಕ್ಕೆ ಹೋಗುತ್ತಿರುವೆನು. ಎಲೆ ಶಿವಭಕ್ತನೇ, ನಿಮ್ಮಿಂದ ಪರಿಶೋಭಿಸಲ್ಪಟ್ಟ ಆ ಶಿವಸತ್ರ ಯಾಗವನ್ನು ನೋಡಲು ನಾನೀಗಲೇ ಕೈಲಾಸದ ಮಾರ್ಗವಾಗಿ ಹೊರಡುವೆನು. ಆಗಬಹುದು ಮಹಾದೇವ ಮಹಾದೇವ. ನಾರದ, ನಿನ್ನ ಲೀಲೆಯೇ ಲೀಲೆ. ಸರ್ವ ಸುಗಂಧಗಳನ್ನು ಮೆಟ್ಟಿ ಬೆಳಗಾಗುತ್ತದೆ. ನಾರದ, ನಿನ್ನ ಲೀಲೆಯೇ ಲೀಲೆ. ಸಂಸಾರ ಚಕ್ರದ ಹಂಗನ್ನು ದೂರ ಮಾಡಿ ದುರ್ಗಂಧವನ್ನು ಮೆಟ್ಟಿ ಪರಿಶೋಭಿಸಲ್ಪಡುವ ಸುಗಂಧದಂತೆ ಮೋಹ ರಾಗಾದಿಗಳಿಂದ ಕೂಡಿದ ತನ್ನ ಶರೀರ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನು ಜಗತ್ತಿಗೆ ಬೆಳಗುತ್ತಾ ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿಗೊಳಿಸುವ ಬ್ರಹ್ಮಚಾರಿ ನೀನಲ್ಲವೇ? ನಿನ್ನಿಂದ ಪರಿಶೋಭಿಸಲ್ಪಟ್ಟ ಶಿವಸತ್ರ ಯಾಗಕ್ಕೆ ಹೋಗಿ ಶಿವಪ್ರಸಾದವನ್ನು ಸ್ವೀಕರಿಸುವೆನು. ಶಿವ 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 ಎನ್ನದ ಶಿವನ
ಸತ್ಯಲೋಕವು ಪವಿತ್ರವಾಗುವ ಕಾಲವು ಸಮೀಪಿಸಿತು. ದೇವತೆಗಳ ಮನೋಭೀಷ್ಟೆಯಾದ ಮರೆಯನ್ನು ಆ ಪರಶಿವನಿಗೆ ತಿಳಿಸಲು ಅನುಜ್ಞೆಯಾಗಿತ್ತು. ತಿಳಿಸಿದನು. ಆದರೂ ಮೋಕ್ಷಾಧಿಕಾರಿಯಾದ ಆ ಪರಶಿವನು ಇನ್ನು ಬಾಲ್ಯ ಇಲ್ಲವಲ್ಲ. ಸತ್ರಿಯಾಗ ಪೂಜೆಯ ಕಾಲವು ಸಮೀಪಿಸುತ್ತಿರುವುದು. ಅದ್ಯಾಕೆ ತಡ ಮಾಡಿದನು ಪರಶಿವನು ಬ್ರಹ್ಮದೇವ? ಬರುವನ ಭೂತೇಶ್ವರನು ಸ್ವಲ್ಪ ಕಾಲದಲ್ಲಿ, ಅದರಲ್ಲಿ ಆ ದಕ್ಷ ಬ್ರಹ್ಮನಿಗೆ ಇನ್ನು ಬಾರಲೇ ಇಲ್ಲ. ಬ್ರಹ್ಮದೇವ ದಕ್ಷನು ಭಾರತವಾಗಿ ಸಮಯವೆಂದು ನನ್ನನ್ನು ಕಳಿಸಿರುವನು. ಸತ್ರ ಪೂಜೆಗೆ ಪೂಜ್ಯನನ್ನು ಆಲೋಚಿಸುವಾಗ ವಿವೇಕದಿಂದ ಯೋಚಿಸಬೇಕೆಂದು ಹೇಳಿ ಕಳಿಸಿರುವನು. ದಕ್ಷಮಿತ್ರ, ಕಾಲದಲ್ಲಿ ವಸಂತವು, ವಿದ್ಯಾಜಾಲದಲ್ಲಿ ಕವಿತ್ವವು, ಗಜವೈರಿನಲ್ಲಿ ಮಹೇಂದ್ರನು, ಬಿಲ್ಲಾಳಿನಲ್ಲಿ ಮನ್ಮಥನು, ವೇದಗಳು ಕೈ ಎತ್ತಿ ಸಾರುತ್ತವೆ. ಅದರಿಂದ ಈ ಸತ್ರ ಪೂಜೆಗೆ ಆ ಪರಶಿವನೇ ಪೂಜಾರನು. ಆದರೂ ದರ್ಶನಲ್ಲಿ ನಡೆದಿರುವ ಎಲ್ಲ ದೇವತೆಯಲ್ಲಿ ಹಿರಿಯವನು ಮತ್ತು ವಾಚ್ಯ ಸರಿಯಾಗಿ ಪರಶಿವನ ಪತ್ನಿಗೆ ತಂದೆಯಾಗಿರುವನು. ದಕ್ಷಮಿತ್ರ, ದೇವರನ್ನು ಬಹುರೂಪರಾಗಿ ತಿದ್ದಿದ ಬಹು ಜನನಾದ ಶಿಲ್ಪಿಯು ತಾನೇ ದೇವರೆಂದು ಹೇಳಕೊಳ್ಳಲಾಗುವುದಿಲ್ಲ. ಆದ್ದರಿಂದ ಆ ಪರಶಿವನೇ ಈ ಸತ್ರ ಪೂಜೆಗೆ ಪೂಜಾರನು. ಬ್ರಹ್ಮದೇವ, ನನ್ನ ಶೋಕಾಗ್ನಿಯನ್ನು ಪರಿಹರಿಸಿ ನನ್ನ ಷೋಡಶ ಕಲಾ ತೇಜಸ್ಸನ್ನು ಮತ್ತೊಮ್ಮೆ ನನ್ನ ಜನ್ಮದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಆ ಸರ್ವೋತ್ತಮನಾದ ಪರಶಿವನು ಸತ್ರಪೂಜೆಗೆ ಹೆರನು. ಆ ದೇವನೇಕೆ ಇನ್ನು ಬಾರಲೇ ಇಲ್ಲ. ಆ ಎರಡೂ ಮೂರ್ತಿಗಳು ಭೃಗುಮುನಿಯ ಆಶ್ರಮಕ್ಕೆ ಹೋಗಿರುವರು. ಕಾರಣವಿಲ್ಲದೆ ಪರಶಿವನಾಗೆ ಹೋದರು ಭೃಗುದೇವರ ಆಶ್ರಮಕ್ಕೆ. ನಿನಗೇಕೆ ಆ ಚಿಂತೆ ಜಾಲ ಬ್ರಹ್ಮ? ಅವರವರ ಕರ್ಮವು ಅವರಗಳಿಗೆ ಹಿಂದಿರುಗಿ ಬರುವಾಗ ಹಣ್ಣಾದಂತೆ ಭೃಗುದೇವನ ಕರ್ಮವು ಹಣ್ಣಾಗಿರುವುದು. ಇದನ್ನು ಪರೀಕ್ಷಿಸಲೆಂದು ಪರಮೇಶ್ವರನು ಹೊರಟಿರುವನು. ಇಲ್ಲಿನ ಅಗ್ರ ಪೂಜೆಯಿಂದ ಯಾವ ಕಾರ್ಯ ಇರುವುದು? ಭೃಗುದೇವನ ಆಶ್ರಮದಲ್ಲಿ ಭೂಮಿಯಲ್ಲಿ ಕಳ್ಳನಂತೆ ಹಡಗಿದ್ದ ಭೂಪುಷ್ಪವು ತನುಮಳೆಯ ತಂಪಿನಿಂದ ಪಸರಿಸುತ್ತ ಮೇಲೆ ಬಂದಂತೆ ಆ ಭೃಗುದೇವನ ಅಹಂಕಾರವು ತಲೆದೂರಿ ಪರಶಿವ ಪರಂಧಾಮವಾಗಿ ನಾಶವಾಯಿತು. ಅದ್ಯಾವುದೋ ಒಂದು ಪ್ರಕಾಶವು ಅರುಣೋದಯ ಸೂರ್ಯದಂತೆ ಈ ಸತ್ರಿಯಾಗ ಮಂಟಪಕ್ಕೆ ತಲೆದೂರುತ್ತಿರುವುದು. ಸೂರ್ಯನು ಮಿಂಚಿದೊಡನೆ ಅನೇಕ ತಾರೆಗಳನ್ನು ಹಿಡಿದುಕೊಂಡು ಬರುತ್ತಿರುವನೋ ಏನೋ ಎಂಬಂತೆ ಆ ಪ್ರಕಾಶವು ಶ್ರೀಮಾನ್ ಲಕ್ಷ್ಮೀನಾರಾಯಣನೇ ಬರುತ್ತಿರುವವು. ಪರಮೇಶ್ವರರಿಗೆ ನಮಸ್ಕರಿಸುವುದು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಿಮ್ಮ ದರ್ಶನದಿಂದ ಮಂಗಳವಾದೆ, ಮತ್ತೇನು ಪರಶಿವ? ಸುಖಿಯಾಗಿರುವೆಯಾ ಚಂದ್ರಮ? ಪರಮೇಶ್ವರನ ಕರುಣವು ಪ್ರಪಂಚದ ಜೀವರಾಶಿಗಳ ಮೇಲೆ ಬೀಳುವಾಗ ಸುಖದ ಮೆಲ್ಲಣ, ಸುಖದ ಕಣಗಳು ತಾವಾಗೇ ಹೆಚ್ಚುತ್ತವೆ. ನಿಮ್ಮ ಬರುವಿಕೆಯ ವೈತರಣಿಯಲ್ಲಿನ ನಾದಗಳ ಮಧ್ಯದಲ್ಲಿ ಒಡಮೂಡಿ ಬರುವ ಶಿವ ಪಂಚಾಕ್ಷರಿ ಅಂತ ಆಯಿತು. ಇತ್ತ ದೇವತೆಗಳೆಲ್ಲರೂ ಭವಬಂಧುಗಳನ್ನಗಲಿ ಮುಕ್ತರಾಗಿರುವರು. ಬ್ರಹ್ಮಚಾರಿ, ನಿನ್ನ ಸಕಾಲ ತಿಳುವಳಿಕೆಗೆ ಮೆಚ್ಚಿದನು. ಸದಾ ದೇವಭಕ್ತರಾಗಿರುವ ನಿಮ್ಮ ಅಭಿಷ್ಟವೇ ನನ್ನ ಅಭಿಷ್ಟ. ಭೂತೇಶ್ವರ, ಧ್ಯಾನಾದ ಮೂರ್ತಿಯಾದ ನೀನೊಬ್ಬನೇ ಜಗತ್ತಿನ ಚೈತನ್ಯ ಸ್ವರೂಪನಲ್ಲವೇ? ಮೂರು ಮೂರ್ತಿಗಳಲ್ಲಿ ಸದಾಶಿವನಾಗಿ ಚೈತನ್ಯ ಸ್ವರೂಪನಾಗಿ ಪ್ರಪಂಚದಲ್ಲಿ ಜೀವರಾಶಿಗಳಿಗೆ ಪಶುಪತಿಯಾಗಬೇಕೆಂದು ಬೇಡುವನು. ಕಮಲೋದ್ಭವ, ನಿನ್ನ ಮಾತು ಪರಮೇಶ್ವರನ ಮುಂಗಡೆಯಲ್ಲಿ ಚೆಲುವಾಯಿತು. ಅಗ್ರಪೂಜೆಯು ಸಮೀಪಿಸುತ್ತಿರುವುದು. ಆದ್ದರಿಂದ ಪರಮೇಶ್ವರನಿಗೆ ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ಮಾಡು. ಜನಾರ್ದ ದೇವ, ದೇವತೆಗಳು ಪಶುಪತಿ ಎಂಬ ಪಟ್ಟಾಭಿಷೇಕವನ್ನು ಮಾಡಿದ ದಿವಸವೇ ಶುಭ ದಿವಸ.
ಈ ಪ್ರಸಾದವನ್ನು ಸ್ವೀಕರಿಸು. ಹಿರಿಯರಿಂದ ಹಿರಿಯರಿಗೆ ಬನ್ನಡೆಯೇ. ದಕ್ಷದೇವ, ವಿವೇಕಿಸು. ಕಿರಿದಾದ ಒಟಿಬೀಜವು ವಿಶಾಲವಾದ ಮರವನ್ನು ಹೊಂದುತ್ತದೆ. ಆ ವಿಶಾಲವಾದ ವೃಕ್ಷವನ್ನು ಒಳಗೊಂಡ ಧ್ವಜಕ್ಕೆ ಕುಂದಿಲ್ಲ. ಜಾರಬ್ರಹ್ಮ, ನಾನು ಬರುತ್ತೇಂದ್ರ ಬದಲೇ ಹೇಳಿಲ್ಲವೇ? ಸಾದಾ ಸುಶೀಲ ಈ ದೇವರ ಸಮ್ಮೇಳನದಲ್ಲಿ ಆದರೂ ಕಾರ್ಯ ಮಿಂಚಿ ಹೋಯಿತು. ಏನು ದೇವತೆಗಳ ಸಮ್ಮೇಳನದಲ್ಲಿ ದಕ್ಷ ಬ್ರಹ್ಮನ ಮಾತುಗಳು ಅವೇಳದವೇ? ದಕ್ಷಬ್ರಹ್ಮ ಸಂಶಯಕ್ಕೆ ಕಾರಣವಿಲ್ಲ. ಸದಾಶಿವ ಮೂರ್ತಿಯು ಸರ್ವಲೋಕಗಳ ಕ್ಷೇಮವನ್ನು ಹಾರೈಸುತ್ತಿರುವನು. ಹೇಳಿದೆ ಸತಿಯರ ವಂಚಕ ದಕ್ಷಬ್ರಹ್ಮ ಸಾಧ್ಯ ನೆಲೆಸಿರುವ ಶಾಂತಿಮೂರ್ತಿಯ ಮುಂಗಡೆ ದಿಟ್ಟತನವೇ? ಪರಮೇಶ್ವರಿ, ನೆಲದ ಸುರಗತ್ವರ ಗುಂಪಿನಲ್ಲಿ ನೀನೊಬ್ಬ ಹಿರಿಯನೆಂದು ಸಮ್ಮೇಳಬೇಕಾಗಿದೆ. ಸಾಕು ಬಾಯಿ ಮುಚ್ಚು. ಮುಂದುವರೆದರೆ ಭಯವಿಲ್ಲ. ಮಹೇಶನ ಭಯವಿಲ್ಲ ಭೃಗುದೇವ. ನಾನು ಮಹೇಶನ ಭಯಕ್ಕಾಗಿ ಹೇಳಲಿಲ್ಲ, ನಿನ್ನ ಇದಕ್ಕಾಗಿ ಹೇಳಿದೆನು. ನಾನು ಬಲ್ಲೆನು. ಆ ಶಿವ, ಈ ಶಿವ ಪರಶಿವ ಮಹೇಶ್ವರನೆಂದು ಹೊಗಳುತ್ತಿರುವ ಮಹೇಶ್ವರನನ್ನು, ಎಲ್ಲಿ ಗೊಡ್ಡು ನೆನೆದಿರುವ ಗೊಡ್ಡು ಬ್ರಹ್ಮನನ್ನು, ಎಲ್ಲಿ ಹಾ ಸಮಶಿವ ಅಲ್ಲಿ ನೋಡದೀರ ಕನಕ ಮಂದಿರನೆಂದು ಭಕ್ತಾವೀರನೆಂದು ಅದೆಷ್ಟು ದಕ್ಷದಿಂದ ಕುಳಿತಿರುವನ ದಕ್ಷನ ಜಾಮಾತರಂತೆ. ದಕ್ಷಬ್ರಹ್ಮನ ಜಾಮಾತ ಭೃಗುದೇವ, ನೆಲದ ದೇವತೆಗಳಲ್ಲಿ ಎಲ್ಲರೂ ಎದ್ದು ನನಗೆ ನಮಸ್ಕರಿಸುವಾಗ ಅವನೇಕೆ ಸ್ತಬ್ಧನಾಗಿ ಕುಳಿತಿರುವನು? ಅದು ಅಳಿಯ ಮಾವಂದಿರ ಮೌನಭಾವ. ಏನು ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇ ಏಕೆ ನಮಸ್ಕರಿಸಬಾರದು? ಅವನೇನು ಸುರವೇಶ ಮಾರಿಯ ಮೂಗುದಾರಿಯೇ? ದಕ್ಷದೇವ, ಮಾರಿಯಂತೆ ಬೇಡ ಮಹಾದೇವನನ್ನು. ಮಾರಿಯಂತೆ ಮನ ಮುರಿದು ಆ ಮಹಾದೇವನ ಭಕ್ತಿಯಲ್ಲಿ ಮನವಿಡಬೇಕು. ಅಂತೆಯೇ ಪರಮೇಶ್ವರನ ಮುಂಗಡೆಯಲ್ಲಿ ಯಾರ ಆಟವೂ ನಡೆಯುವುದಿಲ್ಲ. ಚಂದ್ರಮ, ನಿನಗಾದ ಪರಿಭವವನ್ನು ಜ್ಞಾಪಕದಲ್ಲಿಡು. ನಾಗಭೂಷಣನಾದ ನಟರಾಜನಲ್ಲಿ ನಿನಗೆ ವೈರಾಗ್ಯವೂ ಬೇಡ. ಕ್ಷೀರಶೈಲ ನಾಗಭೂಷಣ ನಟರಾಜ ಕ್ಷೀರಾಬ್ಧಿ ರಂಗಭೂಮಿ ಇದೆಲ್ಲ ಕೇಳಿದೆಯಾ ಪ್ರಭುದೇವ? ದೇವತೆಗಳ ಮಾತಲ್ಲ. ಲಕ್ಷಾಧೀರ
ಸದಾಶಿವನು ನಾಗಾವರಣ ಪುತ್ರನಲ್ಲವೇ? ಮೃಗದೇವ, ಆಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ ಸಣ್ಣ ಕಾಯಿಗಳನ್ನು ಕೊರಳಿಗೆ ಕಟ್ಟಿಕೊಂಡು ಯಾವಾಗಲೂ ಸೊಬಗನ್ನು ಬೀರುವ ಈ ಗೊಡ್ಡು ವೈದಿಕನು ಒಂದು ಹಳೆಯ ದಿನದ ಸರ್ಪವನ್ನು ಸುತ್ತಿಕೊಂಡಿರುವ ಪರಶಿವನು ಮೃಗಾಲಾಶಿವನೇ. ಭಸ್ಮಭೂಷಿತನಾದ ಭವದೂರನ್ನು ನಿರಾಕರಿಸಬೇಡ. ನಿನ್ನ ಭಾವಬಂಧ ಪಾಚವನ್ನು ಬಿಡಿಸುವ ಪಾವನ ಮೂರ್ತಿ ಅಲ್ಲವೇ? ಋತಾಲಾಪ ಮಾಡಬೇಡ ದಕ್ಷ. ಅದೀಚಿ ಸಂಬಳವಿಲ್ಲದೆ ಮಗಳು ಬಂತ ನೀನಾದೆ. ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುತ್ತ ಕೋಪಿನವನ್ನು ಕಟ್ಟಿಕೊಂಡು ಯಾವಾಗಲೂ ಶರೀರಕ್ಕೆ ಏನದ ಬೂದಿಯನ್ನು ಬಳಿದುಕೊಂಡು ಬೀದಿಯಲ್ಲಿ ಭಿಕ್ಷೆ ಬೇಡುವ ಪರಶಿವನು ನಿನಗೆ ಶೃಂಗಾರ ಪೂಷಿತನೆ. ದಕ್ಷವೀರ ಕನಕ ಮಂದಿರನೆಂದು ಭಕ್ತಾವೀರನೆಂದು ಸರ್ವೇಶ್ವರನೆಂದು ಆ ಪರಶಿವನಿಗೆ ತಂದ ಮಗಳಾದ ಸತಿಯನ್ನು ಕೊಟ್ಟು ವಿವಾಹ ಮಾಡಿದ ವೈಭವವನ್ನು ಬಳಕೆಯ ಅದೊಂದು ಗತಿಸಿದ ವೈಭವ. ನಾ ಕೊಟ್ಟೆ ಒಬ್ಬ ಸ್ಮಶಾನವಾಸಿಗೆ ಹಸುಮೆಯನ್ನು ಇವತ್ತು ಒಂದು ಸಂತೆಗೆ ಹೊತ್ತು ಮಾರುವ ಒಂದು ಮುದಿಯತ್ತನ್ನು ವಾಹನವಾಗಿ ಪಡೆದುಕೊಂಡು ಯಾವಾಗಲೂ ಅಂಕೆ ಸಂಖ್ಯೆ ಇಲ್ಲದ ಹದಿನಾಯಕನದ ಪರಶಿವನಿಗೆ ದೇವ ಮಗಳಾದ ಸತಿಯನ್ನಾದರೂ ನೋಡಿ ಶಾಂತನಾಗು. ನೀನು ನನ್ನ ಸಾಮಿತ್ರನಿಂದ ಸುಖಿರಬೇಕಾಗಿದೆ. ಸಾಕು ಬಾಯಿ ಮುಚ್ಚು. ಗುರುದೇವ, ಇದೊಂದು ಮಹಾಯುದ್ಧವೆಂದು ತಿಳಿದುಕೊಂಡು ಇಲ್ಲಿ ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಬದಲೇ ಹಾಳೆಯನ್ನು ನಾಯುತ್ತಿದ್ದಂತಾಯಿತು. ಪರಮೇಶ್ವರ ಮನಬದಂತೆ ಮಾತಾಡಿದ ಆ ದಕ್ಷಬ್ರಹ್ಮನ ಮನದಲ್ಲಿ ಮನನೋಯಿಸಬಾರದು. ಸರ್ವೇಶ್ವರ, ಸದಾ ರಾಜಾಸನಾಗಿ ಮೆರೆತಿರುವ ಈ ದಕ್ಷ ಬ್ರಹ್ಮನ ಕಠಿಣವಾದ ಮಾತುಗಳನ್ನು ಹೊಂದಿಸಿ ಈ ದೇವತೆಗಳಿಗೆ ಅಭಯವನ್ನು ಕೊಟ್ಟು ಆನಂದಿಸು. ಮದಮುಖರ ಮಾತಿಗೆ ಮರುಗಲೇಕೆ ಜನಾರ್ದನ? ಮದಮುಖರು ಮಹತ್ತರವಾದ ಕಷ್ಟಕ್ಕೀಡಾಗುವರು. ಅವರ ಮುಂದಿನ ಕಾಲಗತಿಯಲ್ಲಿ ದೇವತೆಗಳಾದ ನೀವು ಸುಖವಾಗಿ ಬಾಳಿರಿ. ಅಭಯವನ್ನಿಡುತ್ತಿರುವೆನು. ಪಶುಪತಿ ನಿಂ ಪಶುಪತಿ ಪರಮ ಪಾಲನೇತ್ರ ಶೂಲಪಾಣಿ ಶುಭ ವಿವರಣ ಪಶುಪತಿ ನಿಂ ಪಶುಪತಿ ಪರಮ ಪಾಲನೇತ್ರ ಶೂಲಪಾಣಿ ಶುಭ ವಿವರಣ
ಅಸುರ ಗಂಧರ್ವ ಯಕ್ಷರೇ, ಅಮರ ದೇವತೆಗಳೇ, ಸುಪ್ರಸಿದ್ಧವಾದ ಶಿವಧರ್ಮವೊಂದನ್ನು ನಿರ್ಮಿಸಬೇಕೆಂದಿದ್ದ ದೇವತೆಗಳ ಮನೋರಥವು ಮಂಜು ಮುಸುಕಿದ ಸೂರ್ಯನಂತೆ ನಿರಾಧಾರವಾಯಿತು. ಇತ್ತ ಕುತೂಹಲ ಭರಿತರಾಗಿದ್ದ ದೇವತೆಗಳು ಲೋಕಪಾಲಕನಾದ ಪರಶಿವನಿಂದ ಸಾಧ್ಯವಿಲ್ಲವೆಂದರಿತು ದಕ್ಷ ಬ್ರಹ್ಮ ಮೊದಲಾದ ನವಬ್ರಹ್ಮಗಳಿಗೆ, ಕುಬೇರನ ಮೊದಲಾದ ಅಷ್ಟದಿಕ್ಪಾಲಕರುಗಳಿಗೆ, ಸಕಲ ಋಷಿ ವರ್ಗದವರಿಗೆಲ್ಲ ಸತ್ರ ಪೂಜೆಗೆ ಆಹ್ವಾನಿಸಿದರು. ಸತ್ರ ಪೂಜೆಯ ಪೂಜಾ ಹರ್ಮನಾದ ಲೋಕಪಾಲಕನಾದ ಶಂಕರನನ್ನು ಆದಿದೇವನನ್ನಾಗಿ ಮಾಡಿ, ಪರಮೇಶ್ವರನನ್ನು ಅಗ್ರದೇವನನ್ನಾಗಿ ಮಾಡಿ, ಪಶುಪತಿ ಎಂಬ ನಾಮಾಂಕಿತವಿಟ್ಟು ದೇವಸತ್ರ ಸರದಿಯಲ್ಲಿ ಈಜಾಡಿದರು. ಇತ್ತ ಸಪ್ತ ದೀಪಗಳ ಒಡೆಯನೆಂದು ನವಬ್ರಹ್ಮರುಗಳ 14 ಮೆರೆಯುತ್ತಿರುವ ಆ ದಕ್ಷ ಬ್ರಹ್ಮನು ಸತ್ರ ಪೂಜೆಯಲ್ಲಿ ನಾನೇ ಅಧಿಕಾರಿಯಾಗಬೇಕೆಂಬ ಆ ದಕ್ಷನ ಗರ್ವವು ಗರುಡನ ಗರ್ವ ಭಂಗವಾದಂತೆ ದಕ್ಷನ ಗರ್ವವು ನಾಶವಾಯಿತು. ಇದರಿಂದ ಪರಶಿವನ ಮೇಲೆ ಇಲ್ಲದ ದುರಾಲೋಚನೆಗಳನ್ನು ಮಾಡುತ್ತಿರುವನು. ಇರಲಿ ಮಹಾದೇವ ಮಹಾದೇವ, ಮುಂದೆ ನಾವು ನೋಡಿಕೊಂಡು ಮುಂದಾಗುವ ರೀತಿಯಲ್ಲಿ ವರ್ತಿಸುವೆನು. ನರ್ತಕಿ ವಿಮರ ಮಾಡಿ ನವಶಕ್ತಿಗಳ ಭ್ರೂಣತೆಯ ಭವ್ಯ ಭವನದ ವಜ್ರ ಭಂಡಾರದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ದೊಡದೀರದೀರೆಂಗೆಸುವ ಚಟ್ಟಲೋ ಪ್ರಭಂಜನ ಜಂಜವಾತಕ್ಕೆ ಸಿಲುಕಿದ ಕ್ಷುದ್ರ ವಾಯುಸಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ಹಾರಾಡುತ್ತಿರುವಾಗ
ದುರಧೀರಧೀರಂಗೆ ಸುಲಸತ್ತದೋ ಪ್ರಪಂಚನ ಭಯಂಕರವಾದ ಕಾರ್ಮಿಕರ ಗೊತ್ತರಿಯಂತೆ ಮರದೇಳುತ್ತಿರುವ ಪ್ರತಾಪ ಜನದಂಕಮಲ್ಲರಿಗೆ ದುರಧೀರಧೀರಂಗೆ ಸುಲಸತ್ತದೋ ಪ್ರಪಂಚನ ಈ ದಕ್ಷೇಂದ್ರ ದುರ್ಸರ್ಪಿನಿ ಕಳೆದೋರ್ಕಾಲ ಭೈರವಿಯ ಉರಿಯ ಜ್ವಾಲೆ ಭಕ್ತರ ದೀಪಗಳೇನಂ ಪಾತಾಳ ಶೇಷನಾಗಂ ವಿಜಯಲಕ್ಷ್ಮಿ ಹಿಂ ದುರಧೀರಧೀರಂಗೆ ಸುಲತತ್ತದೋ ಪ್ರಭಂಜನ 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 ಪ್ರಭಂಜನ. ಅದೇಕೆ ಹೇಗೆ ದಕ್ಷೇಂದ್ರ ಪಶ್ಚಾತ್ತಾಪದಿಂದ ಪರಿತಪಿಸುತ್ತಿರುವೆ? ನೆಲದ ಮಹಾಸಭೆಯಲ್ಲಿ ನಗೆಗಿಡವಾಯಿತು. ದೇವ ಗಂಬುಗದ ಕೂಗು ಗಗನಕ್ಕೆ ಕೇಳಿಸುವುದೇ, ಆದಲ್ಲಿ ಮತ್ತೇನಾಗಬೇಕು ದೇವತೆಗಳಿಂದ? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದನು ಈ ಭೃಗುದೇವ. ಹಿಂದಿರುಗಿ ನೋಡಿ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಹತ್ಯಪಮಾನವಾಯಿತು. ರಾಜೇಂದ್ರ ಅಪಮಾನವನ್ನು ಕಾಲಕ್ಕೆ ಅಪಘಾತವಾಗುವುದು. ಅಪಘಾತದ ಭಕ್ತಿಯನ್ನು ದಗದಗಿಸುತ್ತಿರುವ ಕಾಲಭೈರವಿಯ ನಂದಿಸಲು ಸಾಧ್ಯವಿಲ್ಲ. ಈ ಬ್ರಹ್ಮಾಂಡದಲ್ಲಿ ಜನನಿಯು ಸೋಲಿತವಾಗಿರುವುದು. ಆ ಚಿಂತೆಯು ಭೃಗುದೇವರಿಗೆ ಮೀಸಲಾಗಿರುವುದು. ಭೃಗು ಅಂದಿನ ದಿವಸ ಬೇಕೆ ಹಿಂದಿರುಗಿ ನೋಡಿ, ಚಕಿತನಾಗಿದ್ದೀನಿ ಗುರುದೇವ. ಆತ್ಮಹತ್ಯೆಯ ಅಪಮಾನವೆಂದು ತೇಲಾಡುತ್ತಿದ್ದ ಜಾಲದೊರ ನಿಸ್ಸಾರವಾಯಿತು. ನಿಸ್ಸಾರ ನಿಸ್ಸಾರ. ಈ ಮೃಗುದೇವರು ಎಂದೆಂದಿಗೂ ಗಮಗಮೆದ್ದವನಾದ, ಎಂದೆಂದಿಗೂ ಚಕಿತನಲ್ಲ. ಅಂದಿನ ದಿವಸ ಬೇಕೆ ಶಾಂತಿ ಸಮ್ಮೇಳನ ಗುರುದೇವ. ಸಮ್ಮೇಳನ ಸಮ್ಮೇಳನ. ಶಿಲೆಯ ಸಿರಿಯ ಮರೆಯಾದ ಅದನ್ನು ಮಾಡುವ ಯಾರು? ಅದು ಸಾಧ್ಯವೇ? ಅದು ಸಾಧ್ಯವೇ? ಭಯ
ನಾರದನು ಮಾಡುತ್ತಾ ಇತ್ತಲೇ ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಬರಲಿ, ಬಹಳ ಸಂತೋಷ. ನಾನು ಮಹರ್ಷಿಗಳಿಗೆ ನಮಸ್ಕರಿಸಿವೆ. ದಕ್ಷ ಬ್ರಹ್ಮ ಮಂಗಳಾನಿ ಭವಂತು. ಭೃಗು ಮರೀಚಿಕೆ ಜಾಲ ಬ್ರಹ್ಮರಗಳಿಂದ ಕೂಡಿದ ನಿನ್ನ ಭಾಗ್ಯವೇ ಭಾಗ್ಯ. ಇಲ್ಲ ಇಲ್ಲ, ನಾನೊಬ್ಬ ಹತಭಾಗ್ಯ. ಏಕೆ? ದೇವಸತ್ರಯಾಗವನ್ನು ಪ್ರವೇಶಿಸಿದ ಮೇಲೆ ಮತ್ತೇನು? ಭೃಗುದೇವನಿರುವಾಗ ನಿನ್ನ ವೈಭವಕ್ಕೆ ದುರ್ಭೇದವೇ ದಕ್ಷ ಬ್ರಹ್ಮ? ದುರ್ಬೇದ ದುರ್ಬೇದ ನಾಳೆ ನೋಡುವೆನೋ ಅದು ಬಹಳ ಸಂತೋಷ. ಹೂಡುವೆನು ದಕ್ಷನಿಗಾಗಿ ಮಾರಣ ಮಹಾಯಜ್ಞವನ್ನು. ಹೂಡುವವನು ನೀನಲ್ಲದೆ ಮತ್ಯಾರ ಭೃಗುದೇವ? ನೀನೊಬ್ಬ ನವಕಲ್ಪರುಗಳ ಅಧಿನಾಯಕ. ನಮಗಾದ ಅಪಮಾನ ನಿನಗಿಲ್ಲವೇ? ಅದಕ್ಕಾಗಿ ಬಂದಿರುವನು ನಾನಲ್ಲದೆ ಮತ್ಯಾರು ಹಿತೈಷಿಗಳು ಮಹಾಯಜ್ಞಕ್ಕೆ ಕರೆತರಲು. ಎಲೆ ಸಂಚಾರಿ, ನೀನೀಗಲೇ ಹೋಗಿ ಆ ಪರಶಿವ ಶಿವರಾಯಜ್ಞವನ್ನು ದೇವಲೋಕದಲ್ಲಿ ಹರಡು. ಆ ಪರಶಿವನ ಪರಮಾವಧಿಯನ್ನು ನೋಡಿ ಯಕ್ಷಗಂಧರ್ವರು ಸಂತೋಷಪಡಲಿ. ಪರಶುಭನ ಪರಮಾವಧಿ ಇದು ನಿಶ್ಚಯವೇ? ಏಕೆ? ನಿಶ್ಚಯವಾದರೆ ಶಿವನು ಸಾಮಾನ್ಯನೆಂದು ನಿನಗೆ ಭಯವೇ? ಒಳ್ಳೆಯ ಅಭಯ ಪ್ರದಾನ. ಭೃಗುದೇವನಿ ಭಯವೆಂಬ ಪದವನ್ನು ಈ ದಕ್ಷಿಣ ಮುಂದೆ ಎತ್ತಬೇಡಿ. ಸಾಧನಾದ ದಕ್ಷ ಗೋವೇದಿಕ ಪುಷ್ಪರಾಮ ಸಾಲು ನೆಲೆಗಟ್ಟುಗಳಿಂದ ರಂಜಿತ ಸಾಲು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕರಿಸಲ ರಂಗವರ್ಗಗಳಿಂದ ಯಜ್ಞ ಸಾಲು ಆ ಪ್ರಾಣಿಯನ್ನು ತಂದು ತೋರುವ ನಿನಗೆ ಯಜ್ಞ ಶಾಲೆಯಲ್ಲಿ ಇದೆ ಇದೇ ಭೃಗು ದಕ್ಷನಿಗೆ ತಿಳಿಸಲ್ಪಟ್ಟ ಅಭಯ. ಒಳ್ಳೆಯ ಅಭಯ ಪ್ರದಾನ. ಭೃಗು ದಕ್ಷಿಣಗಳ ಅಂತ್ಯಕ್ಕೆ ಒಳ್ಳೆಯ ಅಭಯ ಪ್ರದಾನ. ಅಭಯವೆಂದು ಶಿವ ಸಮಾಧಿಯ ಮಾರಣ ಹೋಮ. ಧನ್ಯನಾದಿನಿ ದಕ್ಷ ಬ್ರಹ್ಮ ಈ ಮರಣಭೂಮಿಯಲ್ಲಿ. ಬ್ರಹ್ಮಚಾರಿ ಆಶೀರ್ವಾದ ಸ್ಪಂದಿಸಬೇ. ಭೃಗುದೇವ, ದೀಕ್ಷಾಭಕ್ತನಾದ ನನಗೆ ಕಲ್ಯಾಣವನ್ನು ಮಾಡು. ಗುರು ಆಜ್ಞೆಯಂತೆ ದಕ್ಷ ಯಜ್ಞವನ್ನು ಹೂಡು. ನನ್ನ ಆಶ್ರಮಕ್ಕೆ ಮುಕುಂದನ ಬಂದ ಪರಶುವನು ತನ್ನ ಹಣೆಗಣ್ಣನ್ನು ಉಳಿಸಿಕೊಂಡು ಆ ಮುಕುಂದನಿಗೆ ತನ್ನ ಹಣೆಗಣ್ಣನ್ನು ಉಳಿಸಿಕೊಂಡು ನನ್ನ ಪಾಲನೆಯನ್ನು ಅಲ್ಲದೆ ದೇವತೆಗಳ ಅಗ್ರ ಪೂಜೆಗೆ ಕಾರಣನಾದ ನಿನ್ನೆಯ ಶ್ರಾವಣ ಸತ್ರಾಗದಲ್ಲಿ ದಕ್ಷ ಬ್ರಹ್ಮವನ್ನು ನಿರಾಕರಿಸಲು ಅನೇಕ ಮಾತುಗಳು ಅನಿವಾರ್ಯವಾಗಿ ಹೆಚ್ಚಿದವು.
ದಕ್ಷ ಬ್ರಹ್ಮನಾದರು ಆ ಪರಶಿವನೇ ವೈರತ್ವವನ್ನ ಸಾಧಿಸುತ್ತಿರುವುದು ದಕ್ಷ ಬ್ರಹ್ಮನಾದ ಸಹಮಿತ್ರನು ಜಲಬ್ರಹ್ಮ ಇತ್ತಲೇ ಬರುತ್ತಿರುವುದು. ಮೃಗುದೇವನಿಗೆ ನಮಸ್ಕರಿಸುವುದು. ಬಾದಲ ಬ್ರಹ್ಮ ದಕ್ಷನು ಸುಖಿಯಾಗಿರೋನು. ಆದರೆ ಮೃಗುದೇವ ಪರಿಕರಿಸೋ ನಿಮ್ಮನ್ನು ಜಾಗ್ರತೆಗೆ ಕರೆತರಲು ನನ್ನನ್ನು ಕಳಿಸಿರುವನು. ಬಹಳ ಸಂತೋಷ. ಬಾಯಾರಿಕೆಯಿಂದ ಬರುತ್ತಿರುವವನಿಗೆ ಮಂದ ಮಾರುತರಿಂದ ಕೂಡಿದ ಪದ್ಮಾಕರನ್ನು ಕಂಡಂತಾಯಿತು. ಅದರಲ್ಲಿ ಜಲಬ್ರಹ್ಮ ದಕ್ಷ ಬ್ರಹ್ಮನಲ್ಲಿರುವನು. ಅವನು ಯಜ್ಞಶಾಲೆಗೆ ನಿಮ್ಮನ್ನು ಕರೆತರಲು ನನ್ನನ್ನು ಕಳಿಸಿ ತಾನು ಕಾರುಣಿಕವಾಗಿ ವೇದವತಿ ನೋಡಿಕೊಂಡು ಬರುವನೆಂದು ಹೋಗಿರುವನು. ಜಲಬ್ರಹ್ಮ ದಕ್ಷನ ಜಲಮಾತ್ರಲ್ಲಿರುವರೆ ಅವನ ಸಹಸ್ರಾರು ಹೆಣ್ಣು ಮಕ್ಕಳು ಯಜ್ಞಶಾಲೆಯಲ್ಲಿ ಪರಿಶೋಧಿಸುತ್ತಿರುವರು. ಎಲ್ಲದಕ್ಕೂ ಮುಖ್ಯವಾಗಿ ದವಿಸಿ ಮಾಡಿಸುವುದು ಬರಲೇಬೇಕು. ನೀನೀಗಲೇ ಹೋಗಿ ಆ ದೇಶವನ್ನು ಕಳೆದುಕೊಂಡು ಬಾ. ಮೃಗುದೇವ ದರ್ಶನ ಮಾಡುತ್ತಿರುವ ಯಾಗಕ್ಕೆ ಬೆಲಿಚು ಬೇಕಿಲ್ಲ. ಅವನು ಬಂದರೂ ಸರಿ ಬಾರದಿದ್ದರೂ ಸರಿ ನೀನೀಗಲೇ ಹೋಗಿ ಕರೆದುಕೊಂಡು ಬಾ. ಹಾಗೆ ಆಗಲಿ. ದೇವತೆಗಳು ಸತ್ರಾಗೆ ಹೋದ ಮೇಲೆ ನಿಮ್ಮ ಮುಖ ಕಮಲವು ಮಂಜ ಮಸಕದ ಕಾಂತಿಯಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದು. ದೇವತೆಗಳ ಸಮ್ಮೇಳನದಲ್ಲಿ ನನಗಾಯಿತು ಸತ್ರಯಾಗದ ಅಗ್ರಪೂಜೆ. ಅಲ್ಲದೆ ನನ್ನ ಪಾದೋದಕ ಪ್ರಸಾದದಿಂದ ಧನ್ಯರಾದರ ಸುರಗಂಧರ್ವ ಕೋಟಿಗಳು. ಅಂದ ಪಕ್ಷದಲ್ಲಿ ಆ ಪುಣ್ಯ ಪುರುಷರ ಮಧ್ಯದಲ್ಲಿ ಅನೇಕ ದುರಂತಗಳು ನಡೆದವು. ಆ ದುರಂತದ ದುರ್ಘಟನೆ ಕೇಳಲು ಈ ನನ್ನ ಮನಸ್ಸು ಮರಗುತ್ತಿದೆ ಮಹಾದೇವ. ಅದನ್ನು ವಿಚಾರಿಸು ನಂದೀಶ ಭಕ್ತನಲ್ಲಿ. ನೀ ಹೇಳು ನಂದೀಶ್ವರ, ಶರವಣ ನಡೆದ ಆ ದುರಂತದ ದುರ್ಘಟನೆಗಳನ್ನು. ಅದನ್ನು ಕೇಳಬಾರದು. ಸರ್ವೇಶ್ವರನ ಧರ್ಮಪತ್ನಿಯು ಕೇಳಿದರೆ ನಿಮ್ಮ ಮನ ಮರುಗುವುದು ತಾಯಿ. ಈ ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖ ಕಾಂತಿಯೇ ಕಾರಣವಾದದ್ದು. ಮರೆ ಮಾಚಬೇಡ ನಂದಿ, ಅದೇನು ನಡೆಯಿತು ಬೇಡ ಹೇಳು. ಆದಿಶಕ್ತಿಯ ಅರಸನ ಅಂದವಾದ ಮುಖವು ಕಾಂತಿಗೊಂಡಿದರೆ ಏನು ತಾಯಿ? ಋಷಭೇಶ್ವರ, ಕೈ ಹೊಂದು ನೋಡೋದಕ್ಕೆ ಕನ್ನಡಿ ಏಕೆ ಬೇಕು? ನನ್ನ ಪತಿಗಾದ ಮರುಕ ಯಾರಿಂದ ನಡೆಯಿತು? ನೀ ಬೇಗ ಹೇಳು ನಂದೀಶ್ವರ. ದೇವಿ,
ಸೂರ್ಯನ ಕಿರಣಗಳು ಸೋಕಿದರೆ ಕ್ಷಣ ಮಾತ್ರದಲ್ಲಿ ಮಂಜಿನ ಅಣಿಗಳು ಮುಸುಕಿದರೆ ತಾವರೆಗೆ ಭಂಗವೇ? ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆ ಆದರೇನು? ಅದು ಕಾಲಗತಿಯಲ್ಲಿ ಕಂದಿ ಹಾಳಾಗುವುದು. ಕೇಳಿದ್ಯಾ ನಂದೀಶ್ವರ? ಪರಮೇಶ್ವರ ಪವಿತ್ರವಾದ ಮನಸ್ಸಿಗೆ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದಿರುವ ಹುಲ್ಲು ಬಲಹೀನವಾದರೂ ಒಂದೊಂದಾಗಿ ಸೇರಿ ಹಗ್ಗವಾಗಿ ಆನೆಯನ್ನೇ ಕಟ್ಟಬಹುದಂತೆ. ಪರಶಕ್ತಿ ಬಲಹೀನರದ ಮಧುಮುಖರು ಮಹಾದೇವನನ್ನು ಮನದಾಕ್ಷಿಯಿಂದ ನೋಡಲಿಲ್ಲ ತಾಯಿ. ಅದ್ಯಾವ ಮಧುಮುಖನು ನನ್ನ ಪದವಿಗೆ ಬೇಸರವನ್ನು ಮಾಡಿದವರು? ಭವಾನಿ ಭವಾನಿ, ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುತ್ತಿದ್ದಂತೆ ಆ ಪುಣ್ಯ ಸತ್ರಯಾಗವೋ ಮಧುಮುಖರಿಗೆ ಮನೆಯಾಯಿತು ತಾಯಿ. ಭಕ್ತ ಶಿಖಾಮಣಿ, ಅದನ್ನು ಹೇಳಬಾರದು ಈ ಕೈಲಾಸವಾಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಹೇಳಿದರೆ ಪ್ರಮಾದವಾಗುತ್ತದೆ ಸತಿ. ಅದು ನಿನಗೆ ಮುಂದೆ ಗೊತ್ತಾಗುವುದು. ನಂದೀಶ್ವರ, ಅಮ್ಮ ಕೇಳಿದ್ಯಾ ಯಕ್ಷ ಕಿನ್ನರಿಗಾನ? ಕೇಳಿದೆನ ತಾಯಿ. ಅದಾರು ಅದಾರು ಬೇಗ ನೋಡಿ ಹೇಳು ಮಗನೇ. ಕ್ಷಣಕಾಲದಲ್ಲಿ ಹೇಳುವೆನು ತಾಯಿ. ಆದಿಶಕ್ತಿ ಹಿರಿಯ ಸಹೋದರಿಯರು ದಕ್ಷರಾಜ್ ತಂದೆಯಾದ ದಕ್ಷರಾಜನ ಮನೆಯಲ್ಲಿ ದಕ್ಷ ಯಜ್ಞ ಮಹೋತ್ಸವಕ್ಕೆ ಹೋಗುತ್ತಿರುವರು ತಾಯಿ. ಅದೇ ರೇಳಿ ಪರಮೇಶ್ವರ ಶರಣ ತೀರದಲ್ಲಿ ಮೆರೆಯುತ್ತಿರುವ ಶಿವಗಣಾಧೀಶರನ್ನು ನೋಡಿಕೊಂಡು ಬರಲು ಅಪ್ಪಣೆಯಾಗಬೇಕು. ಸುಖಿಸು ಸುಖವಾಗಿ ಶಿವಗಣಾಧೀಶ್ವರನ್ನು ಸೇರು. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಶಿವೋಂ ಶಿವೋಂ ಶಿವೋಂ. ಸ್ವಾಮಿ, ನಂದೀಶ್ವರ ಮಾತು ಕೇಳಿಲ್ಲವೇ? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷನಾಲಯಕ್ಕೆ ಹೋಗುತ್ತಿರುವುದನ್ನು ನಾನು ಬಲ್ಲೆನು. ಅತ್ತ ನೋಡು ದೇವ, ಸುಂದರವಾದ ವಿಮಾನದಲ್ಲಿ ಎಲ್ಲರೂ ಕಿನ್ನರ ಗೀತೆಗಳನ್ನು ಹಾಡುತ್ತಾ ಸಾಲು ಸಾಲಾಗಿ ಎಲ್ಲರೂ ದಕ್ಷಿಣಕ್ಕೆ ಹೋಗುತ್ತಿರುವರು. ನೀ ನೋಡು ದೇವಿ, ಆ ಸಂಭ್ರಮವನ್ನು ನೋಡುವ ಅಗತ್ಯ ನನಗಿಲ್ಲ. ಭೂತೇಶ, ನಮಗೋಸ್ಕರವಾಗಿ ಬೆಳಗ್ಗೆ ಬೆಣ್ಣಾಣ ಹಸ್ತದಿಂದ ಕಲ್ಯಾಣ ಮಂಟಪ ರಸಿರೋ ನನ್ನಪ್ಪ ದಕ್ಷದೇವ. ಆತನ ಮಗಳು ನಾನಲ್ಲವೇ? ಅದಾರಿಗೆ ತಿಳಿದಿರುವುದು ನೀನು ದಕ್ಷ ದೇವನ ಮಗಳೆಂದು. ನಾನು ದಕ್ಷ ಬ್ರಹ್ಮನ ಮಗಳಲ್ಲದಿದ್ದರೆ ನನಗೆಲ್ಲಿಂದ ಬಂದಿತ್ತು ಇಂಥ ಸಂತೋಷ? ಮಗಳಾಗಿ ತಂದೆ ಮನೆ ಮೋಸಕ್ಕೆ ಹೋಗಬಾರದೆ ದೇವೋತ್ತಮ. ಭೂತೇಶ್ವರಿ, ಕಾವ್ಯಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆ ಮರಿಯು ಆ ಕಾವ್ಯಗಳ ಮರಿಯಾಗಿದ್ದರೆ ಆ ಕಾವ್ಯಗಳು ಆ ಕೋಗಿಲೆ ಮರಿಯನ್ನು ಕೊಲ್ಲುತ್ತಿರಲಿಲ್ಲ. ನೀನು ದಕ್ಷ ದೇವನ ಮಗಳಾಗಿದ್ದರೆ ಕರೆಸುತ್ತಿದ್ದನ ನಿನ್ನ ತಂದೆ ದಕ್ಷ ದೇವ. ಹಾಗಾದರೆ ನಾನು ದಕ್ಷತಮ್ಮನ ಮಗಳಲ್ಲವಿ? ನೀವು ನನ್ನ ತಂದೆಯ ಜಾಮಾತನಲ್ಲವಿ? ಮಂಗಳ, ನೀನು ದಕ್ಷ ದೇವನ ಮಗಳೂ ಅಲ್ಲ, ನಾನು ಜಾಮಾತನೂ ಅಲ್ಲ. ಬೇಡಿ ಸ್ವಾಮಿ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡಿ. ಪೀಠ ಮಂದಿರಕ್ಕೆ, ದೇವಾಲಯಕ್ಕೆ, ಗುರುಮಂದಿರಕ್ಕೆ ಯಾರನ್ನೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಎಷ್ಟು ಬಾರಿ ಹೇಳಿರಲಿಲ್ಲವೇ? ಹೌದು, ಹೇಳಿದ್ದರು. ಆದರೆ ನಿನ್ನ ತಂದೆಯು ಅವನೋರ್ವ ರಾಜನ ಅಹಂಕಾರಿ. ಕಾಡಿನಲ್ಲಿ ವಾಸ ಮಾಡುವ ಕ್ರೂರ ಮೃಗಗಳಿಗಾದರೂ ಶಾಂತಿ ಉಂಟು, ಹುತ್ತದಲ್ಲಿ ವಾಸಿಸುವ ವಿಷ ಸರ್ಪಗಳಿಗುಂಟು ಶಾಂತಿ. ಆದರೆ ನಿಮ್ಮ ತಂದೆ ದಕ್ಷ ದೇವನಿಗಿಲ್ಲ ನಮ್ಮಲ್ಲಿ ಶಾಂತಿ ಶಾಂತಿ ಶಾಂತಿ. ಓ ದೇಶ, ಅಪ್ಪನ ವಿಷಯದಲ್ಲಿ ಇಷ್ಟೊಂದು ಅಶಾಂತಿಯಿಂದ ಮಾತನಾಡುತ್ತಿರುತ್ತೀರಿ, ಅದೇಕೆ ಪತಿದೇವ? ಮಾತನಾಡುವ ಸಂಭವ ಉಂಟು, ಮಾತನಾಡಿದ ಮಹಾದೇವಿ. ಅಲ್ಲಿ
ಬೆಳಗಿದೆ ಮತ್ತೊಂದು ನಾದ. ಆ ಕಿನ್ನರ ಕೈಬುಡ ಗೀತವು ನನ್ನನ್ನು ದಕ್ಷಿಣ ಲೋಕಕ್ಕೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನ ಆತ್ಮವನ್ನು ಸುತ್ತುಗಟ್ಟಿ ಅಳಿತಿರುವ ಕಾಲಪಾಸ. ಯಾವ ಪಾಶವಾದರೇನು? ಹೆಣ್ಣು ಮಕ್ಕಳಿಗೆ ಅತಿ ಪ್ರಿಯವಾದ ಸ್ಥಳವೆಂದರೆ ತಂದೆ ಮನೆಯಲ್ಲವೇ. ಅದಕ್ಕಿಂತಲೂ ಬೇರೆ ಯಾವ ಸಂತೋಷ ಸಮಯವೇ ಇರುವುದಿಲ್ಲ. ಆದ್ದರಿಂದ ನಾನು ದಕ್ಷಿಣ ಲೋಕಕ್ಕೆ ಹೋಗಲೇಬೇಕು ಸ್ವಾಮಿ. ಅಲ್ಲ ಬೇಡ ಪತಿ, ನಿಮ್ಮ ತಂದೆಗೆ ನಮ್ಮಲ್ಲಿನ ವಿರೋಧವು ಅಪಾರವಾಗಿರುವುದು. ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ಕಥ ವೈರವನ್ನು ಗಳಿಸಿರುವನ ನಿನ್ನ ತಂದೆ ದಕ್ಷ ದೇವ. ಇದನ್ನು ಕಳಿಸಬಾರದೆಂದು ನೀವು ಆಡ್ತಿರುವ ಬಯಲಾದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರವಾದ ಪ್ರೇಮವಿದೆ, ಭಕ್ತಿ ಇದೆ. ರಾಜೇಶ್ವರಿ, ಇದುವರೆಗೂ ನಿನ್ನ ಮನ ನೋಯುವುದೆಂದು ಸುಮ್ಮನಿದ್ದೆನು. ಕೇಳು ಕೇಳು, ನಿನ್ನೆ ನಡೆದ ಸತ್ರಯಾಗ ಸಮಾರಂಭದಲ್ಲಿ ಮನಬದಲಾಯಿತು ನಿನ್ನ ತಂದೆ ದಕ್ಷ ದೇವನಿಗೆ. ಅಲ್ಲಿ ನಿಮಗಾದ ಅಗ್ರಪೂಜೆಯನ್ನು ನೋಡಿ ಸಂತೋಷ ಪಡಲಿದೆ ನನ್ನಪ್ಪ ದಕ್ಷದೇವ. ಏನು ಸಂತೋಷ ಪಟ್ಟನೆ ಆ ನಿನ್ನ ಜನಕ ಬಹಳ ನಿಧಿಯನ್ನು ಗಳಿಸಿರುವ ಕಾಳಿಂಗ ಸರ್ಪದಂತೆ ಅವನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತುಗಟ್ಟಿ ಬಹಳ ನಿಷ್ಠುರದ ನಿರರ್ಥಕವಾದ ಆ ಚಂದ್ರಾರ್ಥವಾದ ವೈರತ್ವದ ಮಾತುಗಳಾಡಿದ ನಿನ್ನ ದೇವ. ತಂದೆ ಮಾತಿ ಬೇಸ್ತ ಪಡಬೇಡ ಭೂತೇಶ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತನ್ನೊಡಲು ಆ ಸತ್ರಯಾಗರ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಮಿತ್ತುಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ವೇದ ಮಂತ್ರಗಳ ಸುನಾದಕ್ಕೆ ಆ ನಿನ್ನ ತಂದೆ ದಕ್ಷದೇವನ ಕಠೋರವಾದ ಮಾತುಗಳು ಉಕ್ಕಿ ಬರುತ್ತಿದ್ದ ಮಂಗಳಕರ ನಾದವನ್ನು ಮರೆಮಾಚಿತು ಸತಿ. ಉಕ್ಕಿ ಬರುತ್ತಿದ್ದ ಮಂಗಳಕರ ನಾದವನ್ನು ಮರೆಮಾಚಿ ಭೃಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನ ಬಾಂಧವ್ಯದ ಪ್ರೇಮ ನನ್ನನ್ನು ಮೌನವಾಗಿ ಕುಳ್ಳಿರಿಸಿದ ದಿವ್ಯ ಸಾಲೆಯಲ್ಲಿ. ದೇವೋತ್ತಮ, ಇಂತಹ ಸಂದರ್ಭಗಳು ಎಷ್ಟೋ ಸಂಸಾರದಲ್ಲಿ ಬರುವುದು. ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕೇ ವಿನಃ ಜಗಜ್ಞಾನದ ಸೋತದಾರ ನೀನೇ ಈ ರೀತಿ ಹೇಳಿದರೆ ಇತರರ ಪಾಡೇನು ಭೂತೇಶ? ಯುದ್ಧ ರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಮರೆಯಬಹುದು. ಆದರೆ ನಿನ್ನ ತಂದೆ ದಕ್ಷ ದೇವನ ಮಾತೆಂಬ ಹರಿತವಾದ ಹಲಗು ನನ್ನೊಡಲನ್ನು ತಾಗಿ ನನ್ನ ಉದರಾಗ್ನಿಯು ದಕ್ಕನೆ ಉರಿಯಿತು. ಅದನ್ನು ತಿಳಿದ ನಿನ್ನ ತಂದೆ ದಕ್ಷ ದೇವನು ಪಾಷಾಣ ಹೃದಯನಾಗಿ ತನ್ನ ಗುರುವಾದ ಭೃಗುದೇವನ ಕುಮಂತ್ರದ ಮಾತುಗಳಿಂದ ಮಾರಣ ಮಹಾಯಜ್ಞವನ್ನು ಹೂಡಿ ನನ್ನನ್ನು ಕೊಲ್ಲಲು ಮಣಿ ಮಾಡಿರುವನು. ಮಾರಣ ಮಹಾಯಜ್ಞ ಅದನ್ನು ಮಾಡುವರಾರು? ಕರ್ಮದನು ಬಂಧದ ವಜ್ರ ರಸದಿಂದ ಇಡೀ ಬ್ರಹ್ಮಾಂಡವನ್ನೇ ಎಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರದಿಂದ ಬಂಧಿಸಲ್ಪಟ್ಟ ಕಪಾಲ ಪಾದಗಳೇ ಸ್ಫೂರ್ತಿಯೆಂಬ ದಿವ್ಯ ಪಾತ್ರೆ. ಪಂಚಭೂತಗಳೆಂಬ ಹೋಮಾದ್ಯ ಕುಂಡದಲ್ಲಿ ನಿನ್ನ ತಂದೆ ದಕ್ಷ ಬ್ರಹ್ಮಂತ ಸಾವಿರಾರು ಕರ್ಮ ಬಂಧಿತರು ಬುಗಿಲ್ ಎಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞ ಅದನ್ನು ಮಾಡುವರಾರು? ಅದನ್ನು ತಿಳಿದಿದ್ದರು ವಿವೇಕರಹಿತರಾದ ನಿನ್ನ ತಂದೆ ದಕ್ಷ ದೇವ. ಭೂತೇಶ, ಅವಿವೇಕಿಯಾದ ಅಪ್ಪನಿಗೆ ವಿವೇಕವನ್ನು ಹೇಳುವುದಕ್ಕಾದರೂ ನಾ ದಕ್ಷ ಲೋಕಕ್ಕೆ ಹೋಗಲೇಬೇಕು ಸ್ವಾಮಿ. ಸತಿ, ನಿನ್ನ ಮಾತುಗಳು ನಿನ್ನ ತಂದೆ ದಕ್ಷ ದೇವನಿಗೆ ಹಿತವಾಗಿ ತೋರುವುದಿಲ್ಲ. ನನ್ನನ್ನು ಮಾತು ಮೀರಿ ನೀನು ಹೋದರೆ ನಿನಗೆ ಹಾನಿ ತಪ್ಪದು ತಪ್ಪದು ತಪ್ಪದು. ಭೂತೇಶ, ತಂದೆಲ್ಲ ಕಲಿಸಿದರೇನು? ನನ್ನ ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯಾದ ಪುಷ್ಯವತಿ ರೇವತಿಯಲ್ಲವೇ? ಏಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಈ ನಿನ್ನ ಮಾನವ ಮನದಾಸೆಯನ್ನು ಮನಸ್ಸಲ್ಲದೆ ಮನ್ನಿಸಿ ಪ್ರಯಾಣಕ್ಕೆ ಸಿದ್ಧನಾಗು ಭೂತೇಶ.
ಮಹೇಶನ ರಾಣಿ ನೀನೆಂದೋ ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನು ಬಯಸದಿರು ರಾಜರಾಜೇಶ್ವರಿ ಮಹಾಮದ ಮಹಾಯಜ್ಞದೊಳು ಫಲವಿಲ್ಲ ಸತಿ ಮಹಾಯಜ್ಞದೊಳು ಫಲವಿಲ್ಲ ಸತಿ ಮಹಾಮದಾಂಬ ನಿನ್ನ ಪಿತ ದಕ್ಷ ದೇವ ಹೋಗದಿರೋ ರಾಜೇಶ್ವರಿ ಹೋಗದಿರೋ ರಾಜೇಶ್ವರಿ ಹೋಗದಿರೋ ರಾಜೇಶ್ವರಿ ಸತಿ ಸತಿ ಎಚ್ಚರ ಆಶ್ರಯವಾಣಿ ನನಗುಂಟೆ ಹಾನಿ ದಕ್ಷ ಲೋಕದಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ ನೋಡ್ತಿರೋ ಇವನ ಭಯಂಕರವಾದ ಬ್ರಹ್ಮ ವಿಷ್ಣು ಸದಾಶಿವ ತೋರಿಸಿ ಬಂದ ಸರಿಪಟ್ಟಿನ ನನಗೆ ವಿಕಾರವೇ ಅಥವಾ ನನ್ನ ಪತಿಯಾದ ನಾನು ಮಾಡಿದ ಅಪರಾಧವಾದರೆ ಮಗಳಾಗಿ ತಂದೆ ಮನೆ ಸಮಾರಂಭಕ್ಕೆ ಹೋಗಲೇಬೇಕೆಂದು ಹೇಳಿದ್ರು ಮಹಾ ಅಪರಾಧವಾಯಿತು. ಹೇಳಿ ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು. ಕೈಸನ್ನು ಏಕೆ ಕೈಲಾಸಪತಿ? ಇರಲಿ ನನಗೆ ಅದೇ ಆಶೀರ್ವಾದ ಅಂತ ತಿಳಿವೇನು. ನಂದೀಶ್ವರ ಶಕ್ತಿಗೆ ನಮಸ್ಕರಿಸುವೆನು. ಅನಾಥ ಭಕ್ತ ಬುದ್ಧಿ ಮಗನಾದ ಅಷ್ಟಕೋಟಿ ಗಣಾಧೀಶನ್ನು ನೀನೇಗಲೇ ಬರಮಾಡು. ಆಜ್ಞೆ ತಾಯಿ. ನಾನು ದಕ್ಷ ದೇವರ ಸಮಾರಂಭಕ್ಕೆ ಹೋಗಬೇಕಾಗಿರುವುದು.
ಶಶಿಲಲಾಟ ಶೋಭಿತ ಹೇಮಕೂಟ ಕಟನಿವಾಸ ಹೇಮಕೂಟ ಕಟನಿವಾಸ ವಿಠಲಕವಲ ಪಂಡಿತ ಜಟಾಧೂರ ಗಿರಿಜಾವರ ಡಮರುಗ ಧರವರ ಸುಂದರ ಶಿವ ಸುಂದರ ಗಿರಿಜಾವರ ಡಮರುಗ ಧರವರ ಸುಂದರ ಶಿವ ಸುಂದರ ಕೃಪಾಸ್ವಾದದ ಗುಣಗಂಭೀರ ಕೃಪಾಸ್ವಾದದ ಗುಣಗಂಭೀರ ವಾರ ವಾರ ಶ್ರೀಕರ ವಾರ ವಾರ ಶ್ರೀಕರ ಜಟಾಜೂಟ ಸಂಜಮಕುಲ ಶಶಿಲಲಾಟ ಶೋಭಿತ ಹೇಮಕೂಟ ಕಟನಿವಾಸ ಹೇಮಕೂಟ ಕಟನಿವಾಸ ವಿಠಲಕವರ ಪಂಡಿತ ಪಶುಪತೀಶ ಪಶುಪತೀಶ ನಗರ ಪರಿಪಾಲಕ ಶೋಷನಾಥ ಭೀಮಯೇಶ ಪಾಪರಹಿತ ಮಾಯಿಮಾ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಶೂಲಧರ ತ್ರಿನೇತ್ರಧರ ತ್ರಿಕುಂಡನಂದನ ನಾಯಕ ತ್ರಿಶೂಲಧರ ತ್ರಿಕುಂಡಧರ ತ್ರಿಶೂಲಧರ ನಾಯಕ ಜಟಾಜೂಟ ಸಂಜಮಕುಲ ಶಶಿಲಲಾಟ ಶೋಭಿತ ಹೇಮಕೂಟ ಕಟನಿವಾಸ ಹೇಮಕೂಟ ಕಟನಿವಾಸ ವಿಠಲಕವರ ಪಂಡಿತ ತ್ರಿಶೂಲಧರ ತ್ರಿನೇತ್ರಧರ ತ್ರಿಪುಂಡನೋಸಲ ದಾಯಕ ಜಟಾಸತ್ರ ಯಾಗದಲ್ಲಿ ಶಂಕರನನ್ನು ಧಿಕ್ಕರಿಸಿ ಮಾತನಾಡಿದ ದಕ್ಷಬ್ರಹ್ಮನು ಎಲ್ಲ ದೇವತೆಗಳನ್ನು ಒಟ್ಟಾಗಿ ಸೇರಿಸಬೇಕೆಂದು ವಿಷ್ಣುವಿನ ಮೊದಲಾದ ದೇವತೆಗಳು ಶಿವಭಕ್ತ ಶಿಖಾಮಣಿಯಾದ ದಜತಿ ಮಹರ್ಷಿಯನ್ನು ಒಟ್ಟಾಗಿ ಸೇರಿಸಬೇಕೆಂದು ಅವನ ಪ್ರಿಯ ಮಿತ್ರನಾದ ಜಾಲಬ್ರಹ್ಮನನ್ನು ಕಳಿಸಿರುವನು. ಆಯ್ತು. ಪಶುಪತೀಶ ಪಶುಪತೀಶ ನವಜಲ ಪರಿಪಾಲಕ ಶೋಷನಾಥ ಶ್ರೀಮಯೇಶ ಪಾಪರಹಿತ ಮಾಯಿಮ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ
ಅಲ್ಲಿಗೆ ತಾನೇ ನಾವು ಹೋಗುತ್ತಿರುವುದು ಪದ್ಮ. ಆದರೂ ನನಗಿಂತ ಮುನ್ನಡೆದಿರುವುದು ನನ್ನ ಸಹೋದರಿಯರು. ಪದ್ಮಾ ದೇವಿ, ಅಲ್ಲಿ ನೋಡು, ದಕ್ಷ ಲೋಕಕ್ಕೆ ಹೋಗುವ ದಾರಿಯಲ್ಲಿ ಅದೆಷ್ಟು ಸಂಭ್ರಮದಿಂದ ಹೋಗುತ್ತಿರುವರ ಋಷಿಗಳು. ಆಹಾ, ನಿನ್ನ ಸಂತೋಷವೇನು? ಪ್ರಪಂಚವೇ ಸಂತೋಷ ಪಡುತ್ತಿರುವುದ ದಕ್ಷ ಲೋಕದ ವೈಭವಕ್ಕೆ. ಎಷ್ಟಾದರೂ ನನ್ನ ತಂದೆಯು ದಕ್ಷದೇವನಲ್ಲವೇ? ಹೌದು ದೇವಿ, ದಕ್ಷ ಲೋಕದ ಹತ್ತಿರಕ್ಕೆ ಬಂದದಾಯಿತು. ಅಲ್ಲಿ ನೋಡು, ಅದೆಷ್ಟು ಸಂಭ್ರಮವಾಗಿ ಬೆಳಗುತ್ತಿರುವುದ ದಕ್ಷ ಲೋಕ. ದೇವ, ಅದು ದಕ್ಷ ಲೋಕದ ಹೊರವಲಯದಲ್ಲಿ ಕಾಣುತ್ತಿರುವ ಮುಂಬೆಳಕು ಅದೆಷ್ಟು ಭಯಂಕರವಾಗಿ ಕಾಣುತ್ತಿದೆ ನೋಡು ದೇವಿ. ಕಾಲ ಭೈರವನು ಮೃತ್ಯುವನ್ನು ನುಂಗುತ್ತಿರುವನೋ ಏನೋ ಎಂಬಂತೆ ಕಾಣುತ್ತಿರುವ ಯಜ್ಞ ಕವಾಟದ ಹುರಿ, ನೇತ್ರದಂತೆ ಪ್ರಜ್ವಲಿಸುತ್ತಿರುವ ಹೋಮಾಗ್ನಿ ಜ್ವಾಲೆ, ವಿಷದ ಹೊಳೆಯಂತೆ ಕಾಣುತ್ತಿರುವ ಯಜ್ಞ ಧೂಮದಂತಹ ಮಹತ್ತರವಾದ ಯಜ್ಞವನ್ನು ವಸುದೇವಿ. ಭಯಂಕರವಲ್ಲದೆ ಮತ್ತೇನು ದೇವ? ಎಷ್ಟಾದರೂ ಗಂಧರ್ವರಾಜನಲ್ಲವೇ ನಮ್ಮಪ್ಪ ದಕ್ಷದೇವ? ಯಕ್ಷ ಗಂಧರ್ವರಿಗೆ ರಾಜನಾದ ದಕ್ಷನು ನನಗೆ ಮಾತ್ರ ರಾಜನಲ್ಲ. ಆ ರಾಜನಲ್ಲದೆ ಮತ್ತಾರು? ನೀವೇಕೆ ವಿರೋಧಿಸುತ್ತಿರುವಿರಿ? ಅದು ಹಿಡಿದಲ್ವಿಂದ ನೀವೇಕೆ ವಿರೋಧಿಸುತ್ತಿರುವಿರಿ ನನ್ನ ತಂದೆಯಾದ ದಕ್ಷದೇವನನ್ನು? ಸುದೇವಿ, ನಿನ್ನ ತಂದೆ ದಕ್ಷದೇವನನ್ನು ರಾಜನಲ್ಲ ಎಂಬ ಮಾತಿಗೆ ಕುಪಿತಳಾಗಿರುವೆಯಾ? ರಾಜನಲ್ಲದೆ ಮತ್ತಾರು ದೇವ? ಮಾವನನ್ನು ರಾಜನೆನ್ನಬಹುದೇ? ಆಹಾ, ತಿಳಿಯದೆ ಮಾಡಿದ ನನ್ನ ಅಪರಾಧವನ್ನು ದಯಮಾಡಿ ಮನ್ನಿಸಬೇಕು. ನಡೆಯಿರಿ, ನಾವಿನ್ನು ನಮ್ಮ ತಂದೆಯ ಮನೆಯ ವೈಭವಕ್ಕೆ ಹೋಗೋಣ. ದುರ್ಗಾದೇವಿಯೇ ಸ್ವಾಹ. ಓಂ ಚಂಡಿಕಾಳಿಗೆ ಶಕ್ತಿಯೇ ನಮಃ. ಓಂ ಡಾಕಿನಿಯೇ ಸ್ವಾಹ. ಓಂ ನಮಃ. ಡಾಕಿನಿಯೇ ಸ್ವಾಹ. ಶಕ್ತಿಯೇ ನಮಃ. ದುರ್ಗಾಯೇ ಸ್ವಾಹ. ಕಾಳಿಕಾ ಶಕ್ತಿಯೇ ನಮಃ. ಭೂತೇಶ್ವರಿಯೇ ಸ್ವಾಹ.
ಬಂಧಿಸುವೆ ಈ ಮಹಾಯಜ್ಞದ ಬ್ರಹ್ಮಾಂಡ ಕೋಟಿಗಳ ಭವ್ಯ ಮಂದಿರದ ಮಹಾಶಕ್ತಿ ಭೈರವಿಯ ಪರಮಾನುಗ್ರಹವು ನನ್ನ ಮೇಲಿರುವಾಗ ಬ್ರಹ್ಮಾಂಡದ ಅಧಿನಾಯಕರಾದ ಪರಶಿವನಿಗೆ ಧಿಕ್ಕಾರ. ಬಾಬುವಜ್ಜೇಹಿ ಕ್ಷಮಾರ್ಪದಲ್ಲಿ ಸೃಷ್ಟಿಸುವ ಈ ಬಾಪು ಜತದಾರಿ ನೀನಲ್ಲವೇ ಗುಂಜಾಣದ ಗುರುದೇವ ಬ್ರಹ್ಮ ವಿನೋದವಾದ ಯಜ್ಞವು ಎಂದಿಗೂ ಫಲಿಸಲಾರದು. ಅವನೇ ಯಾರು? ಅವನ ಅರಸನೇ ಯಾರು? ಭಾವನೇ ನಿನ್ನ ಮಗಳು, ಅವನ ಅರಸನೇ ನಿನ್ನ ಜಾಮಾತನಾದ ಸಾಂಬಶಿವನು. ಪರಮೇಶ್ವರಿಯೇ, ಆ ಸಾಮರ್ಥ್ಯವನಿಗೆ ಏಕೆ ದಕ್ಷ ಯಜ್ಞದ ಆಸೆ? ದಕ್ಷಪತಿ, ಈ ಭೃಗುದೇವನ ಮಾತನ್ನು ನಂಬಬೇಡ. ಆ ಪರಮೇಶ್ವರನ ಹಠವಿಡಿದು ಆಳಾದವರು ಹಲವರುಂಟು. ಅವನೊಡನೆ ಮಾತನೇನು ಗುರುದೇವ? ಹೆಜ್ಜೆವು ಶಾಂತವಾಗಿ ನಡೆಯಲಿ. ಜಾಲಕಂಡ ಅವನು ಏಕೆ ಬರಲಿಲ್ಲ? ನಾರಾಯಣನು ಹೊರ ಹೇಳಿದನು, ಆ ವಿಷ್ಣುವನ್ನು ಅದಾಕುತರ ಮಾಡಿದನು ಕಾಣೆ. ನೀ ಬರುವಾಗ ಜರಾಸಂಧನು ಏನು ಹೇಳಿದ? ಬಹು ವಿಧದಿಂದ ಮನ್ಸಿ ಖಂಡಿತ ಬರುವನೆಂದು ಹೇಳಿರುವನು. ಬಾ ನಾರಾಯಣ ಬಾ, ಭೃಗುದೇವನ ಯಜ್ಞಕ್ಕೆ ಸಹಕರಿಸಿ ಯಜ್ಞವನ್ನು ಮಾಡು. ದಕ್ಷ ಬ್ರಹ್ಮ, ಅದಿರಲಿ, ಶಿವಭಕ್ತ ಶಿಖಾಮಣಿಯಾದ ದದಿಚಿ ದೇವನಲ್ಲಿ ಅವನೇನು ಪೂಜ್ಯನೋ? ದದೀಚಿಗಿಂತ ಪೂಜ್ಯನಾದ ಋಷಿ ಇಲ್ಲ. ಮಹಾದೇವನಿಗಿಂತ ಅಧಿಕವಾದ ದೈವವಿಲ್ಲವೆಂದು ವೇದಗಳು ಕೈಯೆತ್ತಿ ಸಾರುತ್ತಿರುವು. ದಕ್ಷ ಬ್ರಹ್ಮ, ಶಿವಭಕ್ತ ಶಿಖಾಮಣಿಯಾದ ದದೀಚಿಯು ಬಂದಿರುವನೆಂದು ನನ್ನನ್ನು ಕರೆಸಿದೆಯಲ್ಲ, ಆ ಮಹಾತ್ಮನಲ್ಲಿ ಈ ಮಹಾಯಜ್ಞಕ್ಕೆ ದದೀಚಿಯನ್ನು ಬೇಕಾಗಿಲ್ಲ. ದಕ್ಷ ದಕ್ಷಿಣ ಮಾಡು. ಅದರಲ್ಲಿ ಸಂಶಯನು ದಕ್ಷಿಣ ಕೇಳು. ಕಾಡಿನಲ್ಲಿ ದಟ್ಟವಾಗಿ ಬೆಳೆದ ಬಿದಿರು, ಸುಂದರವಾದ ವನದಲ್ಲಿ ಬೆಳೆದ ಬಾಳೆಯು ಫಲ ಬಿಟ್ಟು ಹಣ್ಣಾದರೆ ಕೇಡು ತಪ್ಪದು. ಹಾಗೆಯೇ ನಿನ್ನ ಕರ್ಮವೆಂಬ ಫಲವು ಹಣ್ಣಾಯಿತು. ದದಿಚಿ ಇಲ್ಲದ ಈ ನಿನ್ನ ಯಜ್ಞ ಶಾಲೆಯು ಬಸಿರಾದ ನಳ್ಳಿಯಂತೆ ನಾಶವಾಗುವುದು. ಆ ವಿಚಾರ ನಿನಗೇಕೆ? ನೀ ದೈವವೋ ಅದೈವವೋ ಅದಾರಿಗೆ ತಿಳಿಯುತ್ತದೆ. ಭೃಗು ಹುಡುಗಾಟದ ಮಾತನ್ನು ದಕ್ಷನಿಗೆ ಬೋಧಿಸಿ ಈ ಹಾಳು ಹುಡುಕು ಯಜ್ಞವನ್ನು ಮಾಡುವ ಹುಡುಗರಿಗುಂಟು ಅದರಿಂದ ಶಿಕ್ಷೆ. ಕಣ್ಣನ್ನು ಕಳೆದುಕೊಂಡು ಪರಶಿವನ್ನು ಕಗ್ಗಲಾಗಿ ಕಾಣಬೇಕೆ? ನಿಲ್ಲಿಸು ನಿನ್ನ ಯಜ್ಞವನ್ನು ದಕ್ಷದೇವ. ಕೌಸ್ತುಭಧಾರಿ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತವಾಗುವುದು. ದಕ್ಷ ಬ್ರಹ್ಮ, ಪ್ರಾಯಶ್ಚಿತ್ತ ಮೊದಲನಾದವನ್ನು ಕೇಳಿದೆಯಾ? ಅದರಿಂದ ಭೈರವಿ ಶಕ್ತಿಯೇ ನಮಃ, ದುರ್ಗಾಯೇ ಸ್ವಾಹ, ಕಾಳಿಕಾ ಶಕ್ತಿಯೇ ನಮಃ, ಭೂತೇಶ್ವರಿಯೇ ಸ್ವಾಹ. ಓ ಸತಿ, ದಕ್ಷ ದೇವರನ್ನು ಹಿಂದಿಸಬೇಡ. ಶಾಂತಿ ಇಲ್ಲ.
ಅಕ್ಷದೇವನು ನಿನ್ನ ಪಾಲಿನ ದೈವ. ದಕ್ಷದೇವನು ನಿನ್ನ ಪಾಲಿನ ಮೃತ್ಯು. ಮೃತ್ಯುಂಜಯನೇ ವೈರತ್ವ ಬೇಡ. ದಕ್ಷದೇವನೇ ವೈರತ್ವ ಬೇಡ. ಪತಿಯಿಂದಲೇ ಮಾಡುವ ದ್ರೋಹಿ. ಪಿತರಿಂದಲೇ ಮಾಡಿದ ದ್ರೋಹಿ. ಪರಶುವನ್ನು ಮರೆತ ಪಾತಕಿ. ಮರೆತವನಿಯನ್ನು ಮರೆತ ಘಾತಕಿ. ನೀನು ನನ್ನ ತಂದೆ ಅಲ್ಲ. ನೀನು ನನ್ನ ತಂದೆ ಅಲ್ಲ. ಮತ್ತೊಮ್ಮೆ ಹೇಳು. ನೀನು ನನ್ನ ತಂದೆ ಅಲ್ಲ. ಹಾಗಾದರೆ ನೀನು ಮಗಳಲ್ಲ. ಸ್ಥಿರನಾಗು. ಸ್ತಬ್ಧನಾಗು. ದಕ್ಷ, ಈ ನಿನ್ನ ಯಜ್ಞ ಶಾಲೆಯಲ್ಲಿ ಅಲ್ಲಿ ಅಲಂಕರಿಸಿರುವ ವಿಷ್ಣು ಮೊದಲಾದ ದೇವತೆಗಳಿಗೆ ನೀನು ಮಾಡುತ್ತೇವೆ ಹೋಮಾಗ್ನಿ ಪಾತ್ರೆ ಕರುಕರಿಸಬೇಕಾಗುತ್ತಿರುವ ಏಕನೇಶ್ವರಿಗೆ ನನ್ನ ಪತಿಯಾದ ರೋಚೇಶ್ವರನೇ ಚೈತನ್ಯ ಸ್ವರೂಪನು. ಸತಿ, ನೀನು ವೃಥಾಕಾಂಕ್ಷೆಯನ್ನು ನಿಲ್ಲಿಸು. ದಕ್ಷ ಯಜ್ಞಕ್ಕೆ ಯಜ್ಞವನ್ನು ಸ್ವೀಕರಿಸು. ಅಲ್ಲಿ ಕಾಣುವ ಮೃಗದೇವನು ಗೌರಿ ಎಚ್ಚರಿಕೆ ಶ್ರಮಿಸಿರುವೆ. ದಕ್ಷ, ಗೌರಿ ಭಯಂಕರವಾದ ಕಾಡಲ್ಲಿ ಅದ್ಭುತವಾದ ನಡೆದಿರುವ ನದಿಯಲ್ಲಿ ದಕ್ಷ ಮೃಗ ಎಂಬ ಇವೆರಡು ದರಗಳನ್ನು ಕೆಡಿಸಿಕೊಂಡು ನಾಶವಾಗಬೇಡ. ದೂತನೆ, ಯಾವ ಬ್ರಹ್ಮವೀರನು ಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳೋಕ್ಕೋಸ್ಕರ ಅದು ದುರಂತರವಾದ ರಕ್ಷೆಯನ್ನು ನಿರ್ಮಿಸಿರುವನೋ ಆ ದುರಂತರವಾದ ರಕ್ಷೆಯಿಂದ ಬಹಳ ಹೋಗುವ ತನಕ ಶಾಂತಿ ಇಲ್ಲ. ಅಂತಹ ಗಂಗಾಚರದಲ್ಲಿ ನಿನ್ನಂತ ಕೋಟಿ ಕೋಟಿ ದಕ್ಷಿಣರು ಮುಳುಗಿ ದಿಗ್ದರ್ಶಕದ ಅವರೇ, ಭಿಕ್ಷುಕರನ್ನು ಕೈ ಹಿಡಿದ ನೀನು ಭಿಕ್ಷುಕಿ. ಭಿಕ್ಷುಕರನ್ನು ಕೈ ಹಿಡಿದ ಭಿಕ್ಷುಕಿ ಅಂದೆ. ಅವರೇನು ಬಲ್ಲರು? ಈ ದಲಿತ ಪರಶುವನ್ನು ದಕ್ಷ ಬ್ರಹ್ಮದ ಬಾಂಧವ್ಯತನವನ್ನು ದರಿದ್ರ ಪುಣ್ಯದಿ ನನ್ನ ಪರಶುರನು ಯಾರ ಅಕ್ಷರವನ್ನು ಹಿಡಿದಳು ಕುಂಬಿ ಪಾದಗಳನ್ನು ಕಾಲಿನಲ್ಲಿ ವಾಯಿಸಿಕೊಂಡವರು ಅಂತ ಶಿವರಾಮಾಯಣ ವಿಷಯವಾದ ಮೇಲೆ ನಿನಗೆಲ್ಲಿಂದ ಬಂದಿತು ಸುಖ? ಸ್ಥಿರನಾಗು. ಪತಿ ಪರಶುವಿನ ರಕ್ತವಾರಿಯೇ ಹಾಜ್ಯನ ಸಹ ಮಹತ್ತರವಾದ ಮೃಗಗಳೇ ಬ್ರಹ್ಮಾಂಡದ ಆಯುಧ ಕುಂಡಗಳು ಅವಿರ್ಭಾಗವನ್ನು ಭಾವಿಸಿರುವ ಯಜ್ಞವನ್ನು ನೋಡುವವರು
ಜೈ ಬೈ ಜೈ ಶಿವ ಬೈ ಜೈ ಭೈರವಿ. ಜೈ ಶಿವಶಂಕರ್ ನಿಲ್ಲು. ಈ ನನ್ನ ಮನಸ್ಸು ನಿಶಬ್ದವಾಗಿರು. ಕೌಸುಬಲದಾನೆ ಇದೊಂದು ಬಾರಿ ಆದ ಶಿವನಾಮವನ್ನು ಕೇಳಿ ಎಲ್ಲವಾದರೂ ನಂದೀಶ್ವರ ಕಂದ ನಂದೀಶ್ವರ, ನೀನೀಗಲೇ ಕೈಲಾಸಕ್ಕೆ ಹೋಗಿ ನಿನ್ನ ಧರ್ಮಪತ್ನಿ ಪುನಃ ಕೈಲಾಸಕ್ಕೆ ಬರಲಾರೆ. ತಿಳಿಸು ತಿಳಿಸು ಕಂದ. ಪರಮೇಶ್ವರ ಶಂಕರ, ಈ ನನ್ನ ಅಪರಾಧವನ್ನು ಮನ್ನಿಸು ದೇವಾ, ಮನ್ನಿಸು. ಅಪರಾಧವನ್ನು ಮನ್ನಿಸು ದೇವಾ. ಸಹಿಸಲ ದಕ್ಷ ಆರಾಧೆಯ ಈ ಗುರುವಿನ ದುರುದ್ದೇಶದಿಂದ ಸತಿ ಜಗಮಣಿಗಳನ್ನು ಕಟ್ಟು ದಕ್ಷಿಣದಲ್ಲಿ ದುಮೇಧನ ಬೇಯಿಸಿದ ವಿಭೂತ ವಿಷವನ್ನೇ ಸಣ್ಣ ಸಣ್ಣ
ನಿನ್ನ ಯಜ್ಞಾದೇವಿಯು ಮೌನವಾಗಿ ಕುಳಿತಿರುವಳು. ಅವಳೇ ಮಹಾಕಾಳಿ ಮಹೇಶ್ವರನ ಅರ್ಧಾಂಗಿ. ಅವಳು ಮನೆಗೆಟ್ಟರೆ ಮಹಾದೇವನು ಕೋಪಿಸಿಕೊಳ್ಳುವನು. ನೀನು ನನ್ನ ಗುರು ಕಣ್ಣೊಂದಾಯಿತು. ಅವರಿವರ ಪಾಪದಲ್ಲಿ ಇನ್ನೇನು ಕಣ್ಣುಗಳಿಗೆ ದೀಕ್ಷೆ. ಧೂರ್ತ ಸತಿಯನ್ನು ಗುರು ಸಂಧಿಸುವನು ಶೀಘ್ರದಲ್ಲೇ. ಮುಂದೆ ಏನಾದರೂ ಮಡುವಿನಿಂದ ಕೂಡಿದ ಮಾರಣ ಮಹಾಯಜ್ಞಕ್ಕೆ ಓದಲೇಕೆ ಸತಿ? ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದಿಂದ ಕೂಡಿದ ತಂದೆಯ ಪ್ರೇಮವೇ ಹೆಚ್ಚಾಯಿತಲ್ಲ. ಇದರಿಂದ ನನ್ನಲ್ಲಿ ವೈರತ್ವವನ್ನು ಸಾಧಿಸಿದ ದಕ್ಷನು ಮಗಳಲ್ಲಿಯೂ ಸಾಧಿಸಬಹುದು. ಇದರಿಂದ ಅನೇಕ ಪರಿಭವಗಳನ್ನು ಎದುರಿಸಬೇಕಾಗುತ್ತದೆ. ಮಹೇಶ್ವರ 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 ಪರಿಭವ ಪರಿಭವ ಪರಿಭವ. ಏನು ದಕ್ಷ ಯಜ್ಞನ ಶಾಲೆಯಲ್ಲಿ ಪರಿಭವ ಆಯಿತೇ ನಮ್ಮ ಶರಣರಿಗೆ? ಸಂಶಯವೇನು ಪರಮಾತ್ಮ? ಜಗನ್ಮಾತೆಯ ಆದಿಶಕ್ತಿಯೋ ಜ್ಯೋತಿಯಲ್ಲಿ ಬೆರೆತಲು ಶಕ್ತಿ ದಕ್ಷ 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 ದಕ್ಷ. ಒಂದು ಸಾರಿ ಯಜ್ಞದ ಕಾರ್ಯಕ್ಕೆ ಶ್ರಮಿಸಿದರೆ ಮತ್ತೊಂದು ಸಾರಿ ಬಯಲನ್ನು ತುಂಬಿಸಿದ ದಕ್ಷ. ವೀರಭದ್ರ ಕುಮಾರ ವಜ್ರಬಂಧದ ಜಟಾನುಶಬ್ದದಿಂದ ಉದ್ಭವಿಸಿದ ವೀರ, ಕಠೋರವಾದ ಕಬ್ಬಿಣದ ರಸದಂತೆ ಹರಿದಾಡುತ್ತಿರುವ ನಿನ್ನ ವೀರತ್ವವು ಸಾರ್ಥಕವಾಗುವ ಕಾಲ ನೀನು ಹುಟ್ಟಿದಾಗಲೇ ಸಮೀಪಿಸಿತು. ಸರ್ವೇಶ್ವರ, ನನಗಿರುವ ಮಾತ್ರವಾದ ಭಯಂಕರವಾದ ಕಾರ್ಯ ಉಂಟು ವೀರೇಶ. ರಾಜೇಂದ್ರ ಪುಟ ಬಲದಿಂದ ಶಾಂತನಾಗು ವೀರೇಶ. ಕಗ್ಗಲ್ಲಿನಂತೆ ಕಠಿಣವಾದ ವಕ್ಷಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠಾಪನೆ ಮಾಡು. ಸಪ್ತ ಸಮುದ್ರದ ಮಧ್ಯದಲ್ಲಿ ಮರದೇಳುವ ಜ್ವಾಲಾಮುಖಿಯಂತೆ ರಭಸದಿಂದ ಹರಿದಾಡುತ್ತಿರುವ ನಿನ್ನ ಉಚ್ಛ್ವಾಸವನ್ನು ನಿಲ್ಲಿಸು. ಕಾಗುಗಿನ ಮಧ್ಯದಲ್ಲಿ ಉದ್ಭವಿಸಿ ಕವಕವಿಸುವ ಸೂರ್ಯನ ಪ್ರಕಾಶದಂತೆ ಪ್ರಜ್ವಲಿಸುವ ನಿನ್ನ ಅರುಣಾರವಿಯ ಕಂದರ ಕಾಂತಿಯನ್ನು ತಗ್ಗಿಸು. ಅಯ್ಯನ ಬ್ರಹ್ಮಾಂಡ ಕೋಟಿ ಭಕ್ತರಾಮ ಕುಮಾರ ಕುಂಭ
ತೇಜೋಶೋಭಿತವಾದ ಅನೇಕ ಕುಂಭಗಳು ಆವಿಯಿಂದ ಸುಟ್ಟು ಕೋಪದಿಂದ ಅವರು ಭಯದಂತೆ ಇಡೀ ಬ್ರಹ್ಮಾಂಡಗಳು ಹಾಳಾಗುವವು. ಮಹಾಂಗಾದ ದೇವತೆಗಳು ಭಕ್ತಿಹೀನರಲ್ಲ. ಅವರ ಶಬ್ದವನ್ನು ಉಚ್ಚರಿಸಬಾರದು. ಆ ಮಹಾಂಗನನ್ನು ದಕ್ಷಪತಿ ಎಂದು ಕರೆಯುವರು. ವಿಜಯ್ ಭವ ಕುಮಾರ ಸಿದ್ದೇಶ್ವರ, ಈ ಕುಮಾರನಿಗೆ ಸಹಾಯಕನಾಗು. ಅಪ್ಪನೇ ದೇವ ಜೈ ಭವ ನಂದೀಶ್ವರ, ಈ ಕುಮಾರನಿಗೆ ಸಹಾಯಕನಾಗು. ಅಪ್ಪನೇ ದೇವ ನವಸ್ಥಿತಿಗೆ ದಕ್ಷಲೋಕ ನರಕಂಬರನ್ನು ಯಮಧರ್ಮರನ್ನು ಪಾಶ್ಚಾತ್ಯವನ್ನು ಬಂಧಿಸಲು ಪ್ರತಿಷ್ಠೆ ಮಾಡಿದ ಅಗ್ನಿ ಜ್ಯೋತಿಯಂತೆ ದಕ್ಷಲೋಕದ ಅಷ್ಟಾರೆ ನಮ್ಮ ಮೇಟಗಳಿ ಹಾಗೂ ಬಿಎಂಸಿ ನಗರದ ಯುವ ನಾಯಕ ವಿನಯ್ ಕುಮಾರ್ ಅವರು ವೇದಿಕೆ ಬರಬೇಕು. ನಮ್ಮ ಕಲಾ ತಂಡದಿಂದ ಅವರಿಗೆ ಒಂದು ಗೌರವ ಅರ್ಪಣೆ ಮಾಡಬೇಕಾಗಿರುವುದರಿಂದ ದಯವಿಟ್ಟು ವೇದಿಕೆ ಮೇಲೆ ಬರಬೇಕೆಂದು ಸವಿನಯ ಪ್ರಾರ್ಥನೆ. ವಿನಯ್ ಕುಮಾರ್. ದುರ್ಗಾ ನಿಲ್ಲು ಕುಮಾರ, ನಿಲ್ಲು ಕುಮಾರ. ತಲೆ ಪರಮೇಶ್ವರಿ, ನಿನ್ನ ನೋಡಿದರೆ ಅಸುಳಿ ಅಂತ ಕಾಣುವೆ. ನೀನು ಯಾರು ಕುಮಾರ? ನಿನಗೆ ನಿರ್ದೇಶಕ, ಇದ್ಯಾವ ನಿಷ್ಠೂರದ ಮಾತು? ಪರಮೇಶ್ವರ, ತಾಯಿಯೋ ಸತ್ತಳು, ತಂದೆಯೋ ಸಮಾಧಿಯಲ್ಲಿ ನಿಂತಿರುವರು. ಶಿವ ಯಕ್ಷ ಬ್ರಹ್ಮ ಶಿವನ ಶಕ್ತಿಯಲ್ಲಿ ಕಲ್ಪಿಸುವ ಯಕ್ಷ ಬ್ರಹ್ಮ ಮರವನ್ನು ಕಳೆದು ರಂಬೆಯ ಮೈ ಮೇಲೆ ಬೀಳುವುದನ್ನು ತಿಳಿಯದೆ ಅನೂಟಿಯಾಗಿ ನಿಂತುಕೋಬೇಡ. ನಂದೀಶ್ವರ
ಸತಿಯನ್ನು ಯಜ್ಞಕ್ಕೆ ಅವಿರ್ಭಾಗವನ್ನಾಗಿ ಮಾಡಿ ಓಡಿ ಹೋದ ಬಂಡ. ಸಾಕು, ಬಾಯಿ ಮುಚ್ಚು. ಗರ್ವದಿಂದ ಮೆರೆದೇನು ನನ್ನ ಪಾಶ್ಚಾತ್ಯಮ ಮುಂದೆ ನಿನಗೆ ತಿಳಿಯುವರು. ಧೂರ್ತ ನಿನ್ನಿಂದ ನಾ ತಿಳಿದು ಭೃಗು ಮುತ್ತುಂಜಯನ ಭಕ್ತನೊಡನೆ ಅಮಂಗಲ ಮಾತುಗಳನ್ನು ಮಾತನಾಡೆಯ. ಮನಸ್ಸಿಗೆ ಬಂದಂತೆ ಮಾತನಾಡುವ ಪ್ರಯತ್ನವಾದ ನಿನ್ನ ದಂತಗಳಿಗೆ ತೊಟ್ಟು ಸ್ತಬ್ಧರಾಗು ವೀರಭದ್ರ. ದಕ್ಷ ಬ್ರಹ್ಮ ದಕ್ಷ ಬ್ರಹ್ಮ ಈರಭದ್ರ ಕೋಪನಿಗೆ ನಿಲ್ಲ ಎದುರಾಗಿ ಪರಮೇಶ್ವರ, ಈ ದಕ್ಷಬ್ರಹ್ಮವನ್ನು ನೀವೇ ಕಾಪಾಡಬೇಕು. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ದೇವೋತ್ತಮ ರಾಜಾಸದ ಅಹಂಕಾರದಿಂದ ಅಪಾರವರ ಶಿಕ್ಷೆಯನ್ನು ಅನುಭವಿಸಿದ ಈ ದಕ್ಷ ಬ್ರಹ್ಮ ಇವನನ್ನು ಉದ್ಧರಿಸು ದೇವ. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ಈ ವೀರಭದ್ರ ಕುಮಾರನು ನಿಮ್ಮ ಅಭಿಷ್ಟವನ್ನು ಕರುಣಿಸಿರುವೆನು. ಸರ್ವೇಶ್ವರ ನನ್ನ ಕುಮಾರ, ನಿನ್ನ ಅದ್ಭುತವಾದ ಆಯುಧಕ್ಕೆ ಬಲಿಯಾದ ಆ ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ ಇದೆಲ್ಲ ಕಂಡು. ಸರ್ವೇಶ್ವರ ನನ್ನ ದಕ್ಷ ಯಜ್ಞವನ್ನು ಪ್ರತಿಪಡಿಸಿ ಈ ದಕ್ಷ ಯಜ್ಞ ಶಿರಸ್ಸು ಆಯುವುದು. ನಿನ್ನ ಸಾಹಸಕ್ಕೆ ಬೆಚ್ಚಿದನು ಕುಮಾರ. ಯಜ್ಞದ ಪೂರ್ಣಾವತಿಗಾಗಿ ತಂದು ಕಟ್ಟಿರುವ ಆ ಮೇಷದ ಶಿರಸ್ಸನ್ನು ತಂದು ಆ ದಕ್ಷ ಬ್ರಹ್ಮನ ರುಂಡಕ್ಕೆ ಸೇರಿಸು ಬ್ರಹ್ಮದೇವ. ಪರಮೇಶ್ವರ, ಈ ದಕ್ಷಿಣ ಬಲಾತ್ಕಾರವಾದ ಮೋಸಕ್ಕೊಳಗಾಗಿ ಯಜ್ಞ ಕುಂಡದಲ್ಲಿ ಭಾಗವಹಿಸಿ ಶಿವನಂದಿನಿಯನ್ನು ಕೇಳಿ ದಾಕ್ಷಾಯಿನಿಯ ಅಗ್ನಿ ಪ್ರವೇಶವನ್ನು ಕಣ್ಣಾರ ಕಂಡೆ ನಮ್ಮನ್ನು ಕಾಪಾಡಬೇಕೆಂದು ಕೇಳಿದೆ. ಸದಾ ಶಿವದೇವ, ಈ ದಕ್ಷ ಬ್ರಹ್ಮನು ಲೋಕ ಕಲ್ಯಾಣಾರ್ಥಕವಾಗಿ ಯಜ್ಞ ಮಾಡುತ್ತೇನೆಂದು ಕುತಂತ್ರದಿಂದ ನಮ್ಮೆಲ್ಲರನ್ನು ಕರೆಯಿಸಿ ದಾಕ್ಷಾಯಿಣಿಯ ಪರಿಭಾವಕ್ಕೆ ಕಾರಣವಾದ ಅಪರಾಧವನ್ನು ಕ್ಷಮಿಸಬೇಕು ಪರಮಾತ್ಮ. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ನೀವುಗಳು ಸುಖವಾಗಿ ಬಾಳಿರಿ, ಅಭಯವ ನೀಡುತ್ತಿರುವೆನು. ಹೇ ದಯಾಮಯನಾದ ಪರಮೇಶ್ವರ, ನಿನ್ನ ನಿಂದಿಸಿದ ಯಜ್ಞ ಎಂಬ ಸಂಕಟವನ್ನು ಮಾಡಿದ್ದಕ್ಕೆ ನನ್ನ ಅಪರಾಧವನ್ನು ಕ್ಷಮಿಸು ಪರಮಾತ್ಮ. ದಕ್ಷ ಬ್ರಹ್ಮ, ನೀನು ಪುನರ್ಜೀವ ಹೊಂದಿದೆಯಾದರೂ ನನ್ನ ಭಕ್ತರ ಕಟ್ಟೆಯಲ್ಲಿ ಮೆರೆದು ವಿಖ್ಯಾತನಾಗು. ಹೇ ಜಗದೀಶ್ವರ, ಕಾಲಲ್ಲಿ ಕಣ್ಣನ್ನು ಹೊಂದಿ ನಾನೇ ಸರ್ವೇಶ್ವರನಿಂದ ಮೆರೆಯುತ್ತಿರುವ ನನಗೆ ನನ್ನ ಅಪರಾಧವನ್ನು ಮನ್ನಿಸು ಪರಮೇಶ್ವರ. ಭೃಗುಮುನಿಯೇ, ಇನ್ನು ಮೇಲಾದರೂ ಯತೀಶ್ವರರಾದವರು ರಾಜಸ ಗುಣಗಳ ಅಹಂಕಾರದಿಂದ ಮೆರೆಯಬಾರದೆಂಬುದನ್ನು ಅರಿತು ಸುಖವಾಗಿ ಬಾಳು. ಜಗದೀಶ್ವರ, ಸಪ್ತಕೋಟಿ ದೇವತೆಗಳಿಂದ ಕೂಡಿದ ಶಿವನಿಂದಕನಾದ ದಕ್ಷಯಜ್ಞನನ್ನು ನಾಶ ಮಾಡಿದ ನೀನು ಮುಖದಂಸಿ ಎಂಬ ದಿವ್ಯನಾಮವನ್ನು ಹೊಂದಿ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡುವೆನು. ಇನ್ನೆಲ್ಲರಿಗೂ ಮಂಗಳವಾಗಲಿ. ಜಯ 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 ಶ್ರೀ ರಘುರಾಮ, ಜಯ 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 ಗೋದನ
ಮಂಗ್ಲೇಟ್ ತತ್ತಿ ಕೊಡು